ಆದ್ರೂ ಕೀರ್ತನೆ 8:3 ಕೀರ್ತನೆ 8 ಸಾಕು ಅದು ಅಷ್ಟೇ ಸಾಕು 8 ಅಷ್ಟೇ 3 ವಚನ ಅಷ್ಟೇ ಸಾಕು. ಓಕೆ, ನಾವು ವಾಕ್ಯಕ್ಕೆ ಹೋಗುವಾಗ ನಾನು ಕಳಿಸಿಲ್ಲಲ್ಲ ಈ ಸಲ ಯಾರಿಗೂ ಮರೆತು ಬಿಟ್ಟೆ. ಸೂರ್ಯ ಚಂದ್ರ ನಕ್ಷತ್ರ ನಾವು ನೋಡುವಾಗ ಏನ್ ಅನ್ಸುತ್ತೆ? ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಎಷ್ಟು ಆರ್ಡರ್ ಆಗಿ ಚೆನ್ನಾಗಿ ಸುಂದರವಾಗಿ ದೇವ್ರು ಮಾಡಿದಾರಲ್ಲ. ಕೆಲವೊಂದು ಪ್ಲೇಸಿಗೆ ಹೋಗ್ತೀವಿ ನಾವು, ಆಗುಂಬೆ, ಈ ಕಡೆ ಕೊಡೈಕನಾಲ್, ಊಟಿ, ಮಡಿಕೇರಿ, ಈ ಕಡೆ ದೊಡ್ಡಮಂಗ್ಳೂರ್ ಕಡೆ ಹೋಗುವಾಗ ನೇಚರ್ ಬಹಳ ಬ್ಯೂಟಿ ಆಗಿದೆ. ನೋಡುವಾಗ ಎಷ್ಟು ಅದ್ಭುತ ಅಂದ್ರೆ, ಎಷ್ಟು ಸುಂದರವಾಗಿ ಇದೆ ಅಂದ್ರೆ, ಅದನ್ನ ನೋಡುವಾಗ ನಮ್ಗೆ ಏನ್ ಅನ್ಸುತ್ತೆ ಹೃದಯದಲ್ಲಿ? ವಾ, ಎಷ್ಟು ಸುಂದರವಾಗಿದೆ. ಆ ಕಣಿವೆಗಳು, ಏರುಗಳು, ದಿಣ್ಣೆಗಳು, ಬೆಟ್ಟಗಳು, ಮರಗಳು, ಪ್ರಕೃತಿ ನೋಡುವಾಗ ಎಷ್ಟು ಸುಂದರವಾಗಿ ಅನ್ಸುತ್ತೆ ಅಲ್ಲ. ಅಲ್ಲೂಯ. ಆದ್ರೆ ಮನುಷ್ಯ ಯಾಕೆ ಹೀಗೆ? ಮನುಷ್ಯನ ಲೈಫ್ ಯಾಕೆ ಹೀಗೆ? ಮನುಷ್ಯನ ಲೈಫ್ ಅಲ್ಲಿ ನೋಡುವಾಗ ಸಮಾಧಾನ ಇಲ್ಲ, ಹೋರಾಟ, ಜಗಳ, ಕಾಯಿಲೆ, ಕಷ್ಟ, ಕಣ್ಣೀರು, ಬಾಧೆ, ನೋವು. ನೋಡಿ, ಮನುಷ್ಯನಿಗೆ ಆರೋಗ್ಯ ಇರುವಾಗ ಸ್ವಲ್ಪ ಖುಷಿಯಾಗಿರ್ತಾನೆ. ಮನುಷ್ಯನಿಗೆ ಮನಸ್ಸು ಚೆನ್ನಾಗಿದ್ದಾಗ ಸ್ವಲ್ಪ ಖುಷಿಯಾಗಿರ್ತಾನೆ. ಅದೇ ಕಾಯಿಲೆ, ರೋಗ ಬಂದಾಗ ಅವನು ಬೇಡಪ್ಪ ಜೀವನ ಅನ್ಸ್ಬಿಡ್ತದೆ ಅಲ್ಲ, ಬೇಡಪ್ಪ ಲೈಫ್ ಸಾಕಾಯ್ತು ಅಂತ ಹೇಳ್ತಾರೆ. ನಮಗೇನ್ ಅನ್ಸುತ್ತೆ ಅವಾಗ? ನಮಗೇನ್ ಅನ್ಸುತ್ತೆ? ನೋಡು, ಸೃಷ್ಟಿ ನೋಡುವಾಗ ದೇವ್ರು ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ನಾ ಬಸ್ಸಲ್ಲಿ ಹೋಗುವಾಗ, ಕೆಲವೊಂದು ಸ್ಥಳಗಳಿಗೆ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ಈ ಕಡೆ ಆ ಕಡೆ ಅರಣ್ಯಗಳನ್ನು ನೋಡುವಾಗ ಅಲ್ಲಿ ಜಿಂಕೆ ಆಡ್ತಾ ಇರೋದು, ಈ ಕಡೆ ನವಿಲುಗಳು ಆಡ್ತಾ ಇರೋದು ನೋಡುವಾಗ ವಾ, ಎಷ್ಟು ಚೆನ್ನಾಗಿದೆಯಲ್ಲಪ್ಪ. ಹೆಂಗ ಅನ್ಸುತ್ತೆ ನನಗೆ? ದೇವರು ಎಲ್ಲವನ್ನು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಅಲ್ಲೂಯ. ನನಗೆ ಯಾಕೆ ಈ ಕಾಯಿಲೆ? ನನಗೆ ಯಾಕೆ ಇಂಥ ಪರಿಸ್ಥಿತಿ? ನನಗೆ ಯಾಕೆ ಇಂಥ ಬಾಧೆ ಅಂತ ಹೇಳಿ ಕೆಲವೊಂದು ಸಲ ನಮಗೆ ನಮ್ಮ ಸಮಸ್ಯೆಗಳು ನೋಡುವಾಗ, ಬಿಡು ದೇವರ ಚಿತ್ತ, ನಾನು ಹಿಂಗಿರೋದೇ ದೇವರ ಚಿತ್ತ ಅಂತ ಕೆಲವರು ಅಂದ್ಕೊಳ್ತೀವಿ. ದೇವ್ರು ನನಗೆ ನೋವನ್ನು ತಿನ್ಲಿಕ್ಕೆ, ರೋಗವನ್ನು ಅನುಭವಿಸ್ಲಿಕ್ಕೆ ದೇವ್ರು ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಬಿಡು ಅಂತ ಹೇಳಿ ತೀರ್ಮಾನ ಮಾಡ್ಬಿಡ್ತೀವಿ ನಾವು. ಅದು ತೀರ್ಮಾನ ಅಲ್ಲ. ನೋಡಿ, ದೇವರು ಮನುಷ್ಯನಿಗೆ ಯಾಕೆ ಸೃಷ್ಟಿ ಮಾಡ್ದ, ಎದಕ್ಕಾಗಿ ಸೃಷ್ಟಿ ಮಾಡ್ದ, ಏನಕ್ಕಾಗಿ ಸೃಷ್ಟಿ ಮಾಡ್ದ ಅಂತ ನೀವು ಆದಿಕಾಂಡ 1-2 ಅಧ್ಯಾಯ ಓದಿದ್ರೆ ಗೊತ್ತಾಗ್ತದೆ. ದೇವರು ಎಷ್ಟು ಮನುಷ್ಯನಿಗೆ ತನ್ನ ಶ್ವಾಸವನ್ನು ಊದ್ಬಿಟ್ಟು ಸುಂದರವಾಗಿ, ರಮ್ಯವಾಗಿ ಮನುಷ್ಯನಿಗೆ ಸೃಷ್ಟಿ ಮಾಡಿಬಿಟ್ಟು ಅವನಿಗೆ ಎಲ್ಲಾಗಳ ಮೇಲೆ ಅಧಿಕಾರ ಕೊಟ್ಟನಂತೆ. ಅಲ್ಲೂಯ. ಎಲ್ಲವನ್ನು ನಿನ್ಗೆ ಇಷ್ಟ ಬಂದ ರೀತಿಯಲ್ಲಿ ನಡಿ ಅಂತ ಹೇಳಿ, ನೀನ್ ಇಷ್ಟ ಬಂದ ರೀತಿಯಲ್ಲಿ ಇದನ್ನ ಅನುಭವಿಸ ಅಂತ ಹೇಳಿ. ಯಾಕಂದ್ರೆ ಮನುಷ್ಯನಿಗೆ ಇವೆಲ್ಲ ಸೃಷ್ಟಿ ಮಾಡ್ಬಿಟ್ಟು ನೀನು ಹೆಚ್ಚಾಗು, ನೀನು ಸಮೃದ್ಧಿ ಆಗು, ನೀನು ಎಲ್ಲಾದ್ರ ಮೇಲೆ ಅಧಿಕಾರ ಮಾಡು ಅಂತ ಹೇಳಿ ದೇವರ ಮನುಷ್ಯನಿಗೆ ಅಧಿಕಾರ ಕೊಟ್ಟಂತೆ. ನೋಡಿ, ಮನುಷ್ಯನ್ ನೋಡಿ ಎಷ್ಟು ಒಳ್ಳೆ ಕಾರ್ಯಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಗೊತ್ತಾ? ದೇವರಿಗೆ ಆರಾಧನೆ ಮಾಡೋದು, ಎಲ್ಲಾ ಜಂತುಗಳ ಮೇಲೆ ಅಧಿಕಾರ ನಡೆಸೋದು, ಎಂತ ಒಳ್ಳೆ ಕೆಲಸ ಅಲ್ಲ? ಎಷ್ಟು ಒಳ್ಳೇದಲ್ಲ? ಮನುಷ್ಯನಿಗೆ ಎಷ್ಟು ಸುಂದರವಾಗಿ, ಯಾವ ಕಾಯಿಲೆ ಇಲ್ಲ, ರೋಗ ಇಲ್ಲ, ದರಿದ್ರ ಇಲ್ಲ, ಸಮಸ್ಯೆ ಇಲ್ಲ, ಕಣ್ಣೀರಿಲ್ಲ, ಬಾಧೆ ಇಲ್ಲ, ಅಂತ ಒಳ್ಳೆ ಜೀವಿತವನ್ನು ದೇವರು ಮನುಷ್ಯನಿಗೆ ಏನ್ ಮಾಡಿದಂತೆ ಕೊಟ್ಟ. ಅಲ್ಲೂಯ್ಯ, ಅಲ್ಲೂಯ್ಯ. ಆದ್ರೆ 3ನೇ ಅಧ್ಯಾಯಕ್ಕೆ ಬರುವಾಗ ಮನುಷ್ಯನಿಗೆ ಪಾಪ ಸೃಷ್ಟಿಯಾದಲ್ಲಿ, ಕಣ್ಣೀರು ಸೃಷ್ಟಿಯಾದಲ್ಲಿ, ಬಾಧೆಗಳು ಉಂಟಾದಲ್ಲಿ ಯಾರಿಂದ? ಆದಾಮನಿಂದ. ಆದಾಮನಿಗೆ ವಂಚನೆ ಮಾಡಿದ್ಯಾರು? ಅಲ್ಲೂಯ್ಯ. ಮೂಲ ಕಾರಣ ಯಾರ್ರಿ? ಆದಾಮಗೆ ವಂಚನೆ ಮಾಡಿದ್ಯಾರು? ಸರ್ಪ ಅಲ್ಲ, ಸೈತಾನ. ನೋಡಿ,
ಎಲ್ಲ ಸಮಸ್ಯೆಗೆ ಪ್ಲೇಸ್ ಯಾವ್ದ್ರಿ? ಏದೇನ್ ತೋಟ. ಎಲ್ಲ ಈ ಲೋಕದಲ್ಲಿ ಭೂಲೋಕ ಅಧ್ವಾನ ಆಗಿ ಹೋಗ್ಲಿಕ್ಕೆ ಕಾರಣಕರ್ತರು ಯಾರ್ರಿ? ಸೈತಾನ್. ಅಲ್ಲೆಲ್ಲೂಯ್ಯ. ಮನುಷ್ಯನಿಗೆ ಒಳ್ಳೇದಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ರು. ಮನುಷ್ಯನು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಅವನು ಮಲ್ಟಿ ಪ್ಲಾಂಟಿ ಆಗಿರ್ಬೇಕಂತಾಗಿ ಸೃಷ್ಟಿ ಮಾಡಿದ್ರು. ನೋಡಿ ಮನುಷ್ಯನ್ ಎಷ್ಟು ಸಮೃದ್ಧಿ ಆಗಿದೆ ನೋಡಿ. ಏದೇನ್ ತೋಟ ದೇವ್ರು ಕೊಟ್ರಲ್ಲ, ಏದೇನ್ ತೋಟದಲ್ಲಿ ಸಾವಿರಾರು ಹಣ್ಣುಗಳು. ಅವನ್ ಏನ್ ತಿನ್ನೋದು ಏನ್ ಬಿಡೋದು ಅವನಿಗಾಗಿ ನೋಡಿ. ಏದೇನ್ ತೋಟದಲ್ಲಿ ಎಷ್ಟು ಜನ ಆಯ್ತು? ಇಬ್ಬರೇ. ಯಾರ್ಯಾರು? ಅವರಿಗೆ ಎಷ್ಟು ನದಿಗಳಿತ್ತಂತೆ ಆ ಏದೇನ್ ತೋಟದಲ್ಲಿ? ಏದೇನ್ ತೋಟದಲ್ಲಿ ಎಷ್ಟು ನದಿಗಳಿದ್ದವು? ಎಷ್ಟು ಹೇಳ್ರಿ? ಅವ್ರು ಹೇಳ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳಿ. 4 ನದಿಗಳು. ಆ ನೀರ್ ತೊಯ್ಕೊಂಡ್ ಬಂದು ಆ ಸಮೃದ್ಧಿಯಾಗಿರ್ತದೆ ತೋಟ ನೋಡಿ. ಸ್ವಲ್ಪ ನೇಚರ್ ಹಿಂದೆ ಹೋಗೋಣ. ಏನೇನ್ ತೋಟ ಸ್ವಲ್ಪ ರಿಮೈನ್ ಮಾಡ್ರಿ ಹೆಂಗಿತ್ತು ಅಂತ. ಮುಳ್ಳಿಲ್ಲ, ಯಾವುದೇ ವಂಚನೆ ಜನ ಇಲ್ಲ, ಯಾವ ವಂಚನೆ ಪ್ರಾಣಿಗಳಿಲ್ಲ, ಪ್ರಾಣ ಹತ್ಯೆ ಮಾಡೋ ಯಾವುದೇ ಇಲ್ಲ, ಕಣ್ಣೀರಿಲ್ಲ, ದುಃಖ, ಯಾವ ರೋಗ ಇಲ್ಲ, ಯಾವ ಹಾಸ್ಪಿಟಲ್ ಇಲ್ಲ ಅಲ್ಲಿ. ಸ್ವಲ್ಪ ಎಷ್ಟು ಸಮೃದ್ಧಿಯಾಗಿ ದೇವರಿಟ್ಟು. ನಾನ್ ನಿನ್ನೆ ಅದು ನೆನ್ಸುವಾಗ ನನಗೆ ಒಳಗೆ ಹಂಗೆ ದೇವರು ಮನುಷ್ಯನಿಗೆ ಎಷ್ಟು ಸಮೃದ್ಧಿ ಆಗಿಟ್ನಲ್ಲ, ಎಷ್ಟು ಸುಂದರವಾಗಿಟ್ಟಲ್ಲ. ಸಾವಿರಾರು ಹಣ್ಣುಗಳು, ಯಾವುದೇ ಕೆಮಿಕಲ್ ಇಲ್ಲದ ಊಟ, ಯಾವುದೇ ಕೆಮಿಕಲ್ ಇಲ್ಲದ ಗಾಳಿ, ನೀರು, ಎಲ್ಲ ಹಂಗೆ ಪ್ರಕೃತಿ ಒಡಲಲ್ಲಿ. ನೀರ್ ಹೆಂಗಿತ್ತು? ಎಲ್ಲ ವಿಟಮಿನ್ ಮಿನರಲ್ ಎಲ್ಲ ತುಂಬಿರುವಂತ ನೀರು. ಊಟ ತಾಜಾ ಊಟ. ಯಾವುದೇ ಕಣ್ಣೀರು, ಬಾಧೆ, ದುಃಖ, ಕಳವಳ ಯಾವುದೂ ಇಲ್ಲ ನೋಡಿ. ದೇವರು ಇದೆಲ್ಲವನ್ನು ಸೃಷ್ಟಿ ಮಾಡಿ ಕೀ ಯಾರಿಗೆ ಕೊಟ್ಟಂತೆ? ಮನುಷ್ಯನಿಗೆ ಕೊಟ್ಟ ಅಲ್ವಾ? ಮನುಷ್ಯನಿಗೆ ಎಲ್ಲವನ್ನು ಸೃಷ್ಟಿ ಮಾಡಿ ಮಾಸ್ಟರ್ ಕೀ ಯಾರಿಗೆ ಕೊಟ್ಟಂತೆ? ಆದಾಮನಿಗೆ ಕೊಟ್ಟಂತೆ. ಅಲ್ಲೆಲ್ಲೂಯ್ಯ. ಅದೇ ಅಷ್ಟೇ ಅಲ್ಲ, ದೇವರು ಮನುಷ್ಯನಿಗೆ ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ ಅಲ್ಲೆಲ್ಲೂಯ್ಯ ಸೃಷ್ಟಿ ಮಾಡ್ದಂತೆ. ಯಾಕೆ ದೇವರು ತನ್ನ ಹೋಲಿಕೆಯಲ್ಲಿ ಯಾಕೆ ಸೃಷ್ಟಿ ಮಾಡ್ದಂತೆ ಗೊತ್ತಾ? ನಾನ್ ನಿಮಗೆ ಹೇಳೋದೇನಂದ್ರೆ ನೋಡಿ, ಅಬ್ರಾಹ್ಮನಿಗೆ ಕರೆದಾಗ ಏನಂತ ದೇವ್ರು ಕರೆದ್ರು? ಯಾವ ಉದ್ದೇಶದಿಂದ ಅಬ್ರಾಹ್ಮನಿಗೆ ಕರೆದ್ರು? ಯಾರು ಹೇಳ್ತೀರ? ಕರೆಕ್ಟ್, ವೆರಿ ಗುಡ್. ಅಲ್ಲೆಲ್ಲೂಯ್ಯ. ಅನೇಕ ಜನರಿಗೆ ನೀನು ಮೂಲ ಪಿತೃ ಆಗಿರ್ಬೇಕು, ಆಮೇಲೆ ಆಶೀರ್ವಾದವಾಗಿರ್ಬೇಕು. ಯಾರಿಗೆ? ಎಲ್ಲರಿಗೂ ನೀನು ಆಶೀರ್ವಾದವಾಗಿರ್ಬೇಕು. ಇವತ್ತು ದಿಸ್ ಇಸ್ ಮಾಸ್ಟರ್ ಪ್ಲಾನ್ ಆಫ್ ಗಾಡ್ ಅಂತ ಇದೆ. ನೀನು ಇನ್ನೊಬ್ಬರಿಗೆ ಶಾಪಕರವಾಗಿ ಬದುಕಬಾರ್ದು, ಆಶೀರ್ವಾದಕರವಾಗಿ ಬದುಕಬೇಕು. ನಾವು ಇನ್ನೊಬ್ಬರಿಗೆ ಹೆಂಗ್ ಬದುಕಬೇಕಂದ್ರೆ ಆಶೀರ್ವಾದಕರವಾಗಿ ಬದುಕಬೇಕು. ದಿಸ್ ಇಸ್ ಮಾಸ್ಟರ್ ಪ್ಲಾನ್ ಆಫ್ ಗಾಡ್ ನೋಡಿ. ಏದೇನ್ ತೋಟದಲ್ಲಿ ಪ್ಲಾಂಟಿ ಆಗಿತ್ತು, ಸಮೃದ್ಧಿ ಆಗಿತ್ತು, ಪ್ರಾಸ್ಪರಿಟಿ ಆಗಿತ್ತು. ಅಷ್ಟು ದೇವರು ಆದಾಮ ಅವನಿಗೆ ಇಷ್ಟು ಒಂದು ಒಳ್ಳೆಯ ಪ್ಲೇಸ್ ಅನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು. ಯಾಕೆ? ನೀನು ಆಶೀರ್ವಾದ ನಿಧಿ ಆಗಿರ್ಬೇಕು, ನೀನ್ ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಓಕೆ, ಅಬ್ರಾಹ್ಮನಿಗೆ ದೇವರು ಕರೆದಾಗ ಹಿಂಗ್ ಕರೆದಂತೆ, ನೀನು ಅನೇಕ ಜನರಿಗೆ ಆಶೀರ್ವಾದ. ಇದು ಮಾಸ್ಟರ್ ಪ್ಲಾನ್, ಇದು ಮಾಸ್ಟರ್ ಸ್ಟ್ರೋಕ್ ಅಂತಾರಲ್ಲ, ಮಾಸ್ಟರ್ ಸ್ಟ್ರೋಕ್. ನೀನ್ ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮನ್ನು ನೋಡುವಾಗ ನಾವು ಹೆಂಗಿದೀವಿ? ಕೆಲವರು ಹೇಳ್ತಾರೆ ನೋಡಿ, ದೇವರು ತಕ್ಕ ಮಟ್ಟಿಗೆ ಕೊಟ್ಟಿದ್ದಾರೆ, ನಾವು ನಮ್ಮ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದೆ ಚೆನ್ನಾಗಿ ಬದುಕ್ತಾ ಇದೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ಫಸ್ಟ್ ಲೆವೆಲ್. ಇನ್ನೊಂದು ವಿಷಯ ಹೇಳ್ತಾರೆ, ಇನ್ನೊಂದು ಮಾತಲ್ಲಿ ಹೇಳ್ತಾರೆ, ದೇವರು ನಮಗೆ ಬಹಳ ಆಗಿ ಕೊಟ್ಟಿದ್ದಾರೆ, ಅಷ್ಟೇ ಅಲ್ಲ ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವ ರೀತಿಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅಂತ ಅರ್ಥ ಏನು? ಯು ಆರ್ ದ ಇಮೇಜ್ ಆಫ್ ಗಾಡ್. ನಿಮ್ಮ ಒಳಗೆ ದೇವರ ಸ್ವರೂಪ ಇದೆ. ಅದಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಿ? ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವ ರೀತಿಯಲ್ಲಿ ಏನ್ ಮಾಡಿದ್ದಾರೆ ದೇವರು. ಅಲ್ಲೆಲ್ಲೂಯ್ಯ.
ಅಲ್ಲೆಲ್ಲೂಯ. ಈಗ ನೀವು ದೇವರ ಸ್ವರೂಪದ ಇಮೇಜ್ ಅಲ್ಲಿ ಹತ್ತತ್ರ ಬರ್ತಾ ಇದ್ದೀರಾ. ಇನ್ನೊಬ್ರಿಗೆ ಕೈ ಎತ್ತಿ ಕೊಡ್ತಾ ಇದ್ದೀರಾ ಅಂದ್ರೆ ದೇವರ ಇಮೇಜ್ ಅಲ್ಲಿ ನೀವು ಹತ್ತತ್ರ ಬರ್ತಾ ಇದ್ದೀರಾ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಓಕೆ, ಅಷ್ಟೇ ಸಾಧ್ಯನಾ? ನಾನು ಇಷ್ಟು ಚೆನ್ನಾಗಿರ್ತೀನ ಅಂತ ಕೆಲವರು ಪ್ರಶ್ನೆ. ಬೈಬಲ್ ಏನ್ ಹೇಳ್ತದೆ? ನೀನು ಇನ್ನೊಬ್ಬರಿಗೆ ಎತ್ತಿ ಕೊಡುವ ರೀತಿಯಲ್ಲಿ ಇರ್ಬೇಕು, ಇನ್ನೊಬ್ಬರಿಗೆ ಊಟ ಕೊಡುವ ರೀತಿಯಲ್ಲಿ ಇರ್ಬೇಕು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನಿನ್ ಮನೆ ಎಷ್ಟೇ ಜನ ರಾತ್ರಿ ಎಷ್ಟೇ ಗಂಟೆಗೆ ಬರ್ಲಿ, ಯಾರೇ ಬರ್ಲಿ, ಊಟ ಹಂಗೆ ಕಳಿಸ್ಬೇಡಿ. ಯಾರೇ ಬರ್ಲಿ ನಿಮ್ಮ ಮನೆ, ನಿನಗೆ ಮಾಡೋದಕ್ಕೆ ಸಾಮರ್ಥ್ಯ ಇದೆಯಾ ಅಂತ ಪರಿಸ್ಥಿತಿ ಇದೆಯಾ, ಸಮಯ ಇದೆಯಾ, ನೀನ್ ಯಾರಿಗೂ ಹೊಟ್ಟೆ ಹಸುವಿಂದ ಕಳಿಸ್ಬೇಡ. ನಿನ್ ಮನೆಯಿಂದ ಹೊಟ್ಟೆ ತುಂಬಾ ಕಳ್ಸಿ, ಊಟ ಮಾಡಿಸಿ ಕಳ್ಸಿ. ಯಾಕಂದ್ರೆ ನಮ್ ಪ್ರೀತಿ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿ ಬದುಕಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಓಕೆ, ಇನ್ನೊಬ್ಬರಿಗೆ ನಾವು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿರೋದನ್ನೇ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ದೇವರ ಉದ್ದೇಶ. ಅಲ್ಲೆಲ್ಲೂಯ. ನೋಡಿ, ಈ ಲೋಕದಲ್ಲಿ ನೋಡುವಾಗ ಎಲ್ಲಾ ಜನರು ಕಷ್ಟದಲ್ಲಿ ಕಣ್ಣೀರಿಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಕಷ್ಟ, ಬಾಧೆ, ಸಮಸ್ಯೆ, ರೋಗ, ಕೊರತೆ, ಹಣ ಇಲ್ಲ. ಲೋಕದಲ್ಲಿ ಸಾವಿರಾರು ಜನ ಇದ್ದಾರೆ ಅಲ್ವಾ? ಇವಾಗ ನಾನು ನಿಮಗೆ ಒಂದು ಪಿನ್ ಪಾಯಿಂಟ್ ಹೇಳ್ತೀನಿ, ಕೇಳ್ರಿ. ಇದೀರಾ ಇಲ್ಲ? ಅಲ್ಲೆಲ್ಲೂಯ. ಒಂದು ವೇಳೆ ನೀನ್ ಕೊರತೆ, ಬಾಧೆ, ಕಳವಳ, ಸಮಸ್ಯೆಯಿಂದ ಬದುಕ್ತಾ ಇದ್ರೆ ನಮಗ್ ಬೈಬಲ್ ಬೇಕಾ? ನಾವು ಬೈಬಲ್ ಓದ್ಬೇಕಾ? ಲೋಕ ಜನರು ಕಷ್ಟ, ಕಳವಳ, ನಿರಾಸೆ, ಸೋಲು, ಭಯ, ಕಳವಳದಲ್ಲಿದ್ದಾರೆ. ಇವತ್ತು ನೀನ್ ಚರ್ಚಿಗೆ ಬಂದ್ರು ಸಹ ಮತ್ತೆ ನೀನ್ ಕಳವಳ, ನಿರಾಸೆ, ಕೆಲ್ಸ ಇಲ್ಲ, ಬಾಧೆ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಇಲ್ಲಿ ಬಿಟ್ಟು ಎಲ್ಲ ಹೋಗ್ಬಿಡೋಣ, ಅದು ಮಾಡೋಣ, ಇದು ಮಾಡೋಣ, ಇದೇ ಕಳವಳದಲ್ಲಿ ನಿಂತಿದ್ರೆ ನೀನ್ ಬೈಬಲ್ ಓದ್ಬೇಕಾ? ನೀನ್ ಬೈಬಲ್ ಓದಿದ್ದಕ್ಕೂ ಏನ್ ಸಾರ್ಥಕ? ಅರ್ಥ ಆಗ್ತಾ ಇದೆಯಾ? ಅಲ್ಲೆಲ್ಲೂಯ. ಈಗ ಲೋಕದವರು ಕಷ್ಟದಲ್ಲಿ, ದರಿದ್ರತನದಲ್ಲಿ, ಕಳವಳದಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿ ಇದ್ದಾರೆ. ಇವತ್ತು ನೀನ್ ಬೈಬಲ್ ಓದಿಯು ಸಹ ದೇವರು ಇಂಥವನೆಂಬುದಾಗಿ ತಿಳ್ಕೊಂಡ್ರು ಸಹ ನೀನ್ ಕಳವಳದಲ್ಲಿ, ಕೊರತೆಯಲ್ಲಿ, ವೇದನೆಯಲ್ಲಿ, ಸಮಸ್ಯೆಯಲ್ಲಿ ಇದೆ ಅಂದ್ರೆ ಕಾರಣ ಯಾರು? ಹೂ ಇಸ್ ಫಾಲ್ಟ್? ಬೈಬಲ, ದೇವರ, ಸೈತಾನ? ಇವ್ರು ಯಾರು ಪ್ರಾಬ್ಲಮ್? ಯು ಆರ್ ದ ಪ್ರಾಬ್ಲಮ್, ಯು ಆರ್ ದ ಮೋಸ್ಟ್ ಪ್ರಾಬ್ಲಮ್. ನಿನ್ನ ಒಳಗೆ ಸಮಸ್ಯೆಗಳು ತುಂಬಿಕೊಂಡಿದೆ. ಅಲ್ಲೆಲ್ಲೂಯ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಾನು ಮಾಡ್ತೇನೆ, ನೀನ್ ಕೈ ಎತ್ತಿ ಕೊಡ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ದೇವರ ಮನುಷ್ಯನಿಗೆ ಸೃಷ್ಟಿ ಮಾಡಿದಾಗಲೇ ಏನಂತ ಸೃಷ್ಟಿ ಮಾಡಿದ್ರೆ, ನೀನ್ ಬಳ್ಳವುಳ್ಳವನು, ನೀನು ಆಶೀರ್ವದಿಸಲ್ಪಟ್ಟ, ಯು ಆರ್ ದ ಸೂಪರ್. ದೇವರು ನಮಗೆ ಸೃಷ್ಟಿ ಮಾಡಿದಾಗಲೇ ನಾವು ಬಹಳ ಸುಂದರವಾಗಿ, ಆರೋಗ್ಯವಾಗಿ, ಕ್ರಾಂತಿಯಾಗಿ ದೇವರು ಸೃಷ್ಟಿ ಮಾಡ್ಬಿಟ್ಟು. ಅಲ್ಲೆಲ್ಲೂಯ. ಹಾಗಾದ್ರೆ ದರಿದ್ರ, ಶಾಪ, ಪಾಪ, ಕಾಯಿಲೆ ಇದೆ, ಇದು ದೇವರ ಪ್ಲಾನ. ಮತ್ತೆ ಯಾಕೆ ನಾವು ಕೊರತೆ, ರೋಗ, ಬಾಧೆ, ಕಳವಳ, ನಿರಾಸೆ, ದುಃಖ, ಚಿಂತೆ ಇದ್ರಲ್ಲಿ ತುಂಬಿಕೊಂಡಿದೀವಿ? ಇದು ದೇವರ ಪ್ಲಾನ? ಕೆಲವು ಕ್ರೈಸ್ತರು ಹೇಳ್ತಾರೆ, ಕೆಲವು ಪಾಸ್ಟರ್ಗಳು ಹೇಳಿದ್ದಾರೆ. ಏನಂತ ನೋಡಿ, ದೇವ್ರ ಕಾಯಿಲೆಗಳನ್ನು ಕೊಡ್ತಾ ಇದ್ದಾನೆ, ಅದನ್ನೇನ್ ಮಾಡ್ಬೇಕು? ನಾವು ಪ್ರೀತಿಯಿಂದ ಅನುಭವಿಸ್ಬೇಕಂತೆ. ಹೆಂಗೆ? ಪ್ರೀತಿಯಿಂದ ಅನುಭವಿಸ್ಬೇಕು. ಓಕೆ, ಹಾಗಾದ್ರೆ ನೀನು ಅನುಭವಿಸೋಣ ಯಾಕೆ ಪ್ರೇಯರ್ ಮಾಡ್ತಾ ಇದೀಯ? ದೇವರ ವಾಕ್ಯ ಏನ್ ಹೇಳ್ತದೆ? ಗೋ ಅಂಡ್ ಹೀಲ್. ನೀವು ಅದ್ಭುತ ಹೊಂದು ಅಂತ ದೇವರ ವಾಕ್ಯ ಹೇಳ್ತದೆ. ಓಕೆ, ಈಗ ದೇವ್ರು ಕಾಯಿಲೆ ಕೊಡ್ತಾ ಇದ್ದಾನೆ ಅಂದ್ರೆ ಕೇಳ್ರಿ, ನಾವು ಪ್ರಾರ್ಥನೆ ಮಾಡ್ಬೇಕಾ? ಯಾಕಂದ್ರೆ ದೇವರು ಕಾಯಿಲೆ ಕೊಡ್ತಾ ಇದ್ದಾನೆ. ಈಗ ನನ್ನ ಹತ್ರ ಬರ್ತಾರೆ ಕೆಲವು, ಪಾಸ್ಟರ್ ಪ್ರೇಯರ್ ಮಾಡಿ, ಈ ರೋಗ ಇದೆ ಅಂತ ಹೇಳಿ. ನಾನೇನ್ ಹೇಳ್ತೀನಿ, ಹೋಗಮ್ಮ
ದೇವ್ರೆ ಕಾಯಿಲೆ ಕೊಟ್ಟಿದ್ದಾರೆ, ನಾನೇ ಪ್ರಾರ್ಥನೆ ಮಾಡ್ಬೇಕು ಅನ್ಭವಿಸ್ ಅಂತ ಹೇಳ್ತೀನಿ. ಈಗ ನಾನು ಒಂದ್ ವೇಳೆ ಪ್ರೇಯರ್ ಮಾಡಿದ್ರೆ ಅದು ಹೆಂಗಿರುತ್ತೆ? ದೇವರ ಚಿತ್ತಕ್ಕೆ ವಿರೋಧವಾಗಿರ್ತದೆ. ಕರೆಕ್ಟಾ? ನಾನ್ ಪ್ರಾಯ ಮಾಡಿದ್ರೆ ದೇವರ ಚಿತ್ತಕ್ಕೆ, ಯಾಕಂದ್ರೆ ದೇವರೇ ಕಾಯಿಲೆ ಕೊಟ್ಟಿದ್ದಾನೆ, ನಾನ್ ಪ್ರಾರ್ಥನೆ ಮಾಡೋದ್ರಿಂದ ಉಲ್ಟಾ ಆಗುತ್ತಲ್ಲೋ. ನಾನ್ ಪ್ರೇಯರ್ ಮಾಡ್ಬಾರ್ದು. ಅನೇಕ ಜನ ದೇವ್ರು ಏನ್ ಕೊಟ್ಟಿದ್ದಾನ ಅಂತ ತೆಗೆದುಕೊಳ್ಳಮ್ಮ. ರೋಗ ಕೊಟ್ಟಿದ್ದಾರೆ, ತೆಗೆದುಕೋ. ನೀನ್ ಪ್ರಾರ್ಥನೆ ಮಾಡ್ಬಾರ್ದು. ಹಂಗಾದ್ರೆ ನೀನ್ ಪ್ರಾರ್ಥನೆ ಮಾಡ್ಬಾರ್ದು, ಹಂಗಾದ್ರೆ ನೀನ್ ಬೈಬಲ್ ಓದ್ಬಾರ್ದು. ದೇವರು ಕೊಟ್ಟಿದ್ದಾನೆ ನೋಡಿ. ದೇವರು ಎಲ್ಲ ಸೃಷ್ಟಿ ಹೆಂಗಿತ್ತಂತೆ? ಸುಂದರವಾಗಿತ್ತು. ಅದನ್ನು ಒಬ್ಬನು ಬಂದು ಹಾಳು ಮಾಡ್ಬಿಟ್ಟ. ಅದನ್ನು ಸರಿಪಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕಕ್ಕೆ ಬಂದರು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ದೇವರು ಯಾವ್ದಾವ್ದನ್ನು ಸರಿ ಮಾಡಿದ್ರು, ಯಾವ್ದಾವ್ದನ್ನು ನಮಗೆ ಕೊಟ್ರು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಏನೇನೆಲ್ಲ ಮಾಡಿದ್ರು? ಫಸ್ಟ್ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ದರಿದ್ರ, ನಮ್ಮ ರೋಗ, ಇವೆಲ್ಲವುಗಳಿಂದ ಹೊರಗಡೆ ತಂದ್ರು. ಮತ್ತೆ ಏನೇನ್ ಮಾಡಿದ್ರು? ನಾವು ದೇವರ ರಕ್ಷಣೆ ಕಳ್ಕೊಂಡಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದು ಪುನಃ ನಮಗೆ ಏನ್ ಮಾಡಿದಂತೆ? ರಕ್ಷಣೆ ಕೊಟ್ಟಿರುತ್ತೆ. ಇವತ್ತು ನಮ್ ಲೈಫ್ ಎಲ್ಲೋ ಡ್ಯಾಮೇಜ್ ಆಗ್ತಾ ಇದೆ, ನಮ್ ಲೈಫ್ ಎಲ್ಲೋ ಸ್ಪಾಯ್ಲ್ ಆಗ್ತಾ ಇದೆ, ಎಲ್ಲೋ ನಾವು ಹಾಳಾಗ್ತಾ ಇದ್ವಿ, ಎಲ್ಲೋ ಮಿಸ್ ಹೊಡಿತಾ ಇದೆ ನಮ್ಮ ಲೈಫಲ್ಲಿ. ಈಗ ನಾನು ನೋಡಿ, ಒಬ್ಬ ಲೀನಿಯನ್ ಓಮನ್ ಅಂತ, ಅವ್ರಿಗೊಂದು ಕೆನಡಾದಲ್ಲಿ ಅವರಿದ್ರಂತೆ. ಆಗ ಅವ್ರಿಗೊಂದು ಟೆಲಿಗ್ರಾಮ್ ಬಂತಂತೆ, ಇಂಥ ದೇಶದಲ್ಲಿ ಜನ ಸಾಯ್ತಾ ಇದ್ದಾರೆ, ರೋಗ ಬಂದು ನೀವು ಹೋಗಿ ಅಲ್ಲಿ ಟ್ರೀಟ್ ಮಾಡಿ ಅಂತ ಹೇಳುವಾಗ ಆ ಡಾಕ್ಟ್ರು ಹೋದಂತೆ ಸೀದಾ, ಎಲ್ಲಿ ಆ ರೋಗ ಎಲ್ಲಿದೆಯೋ ಆ ದೇಶಕ್ಕೆ ಹೋದಂತೆ. ಇದು ರಿಯಲ್ ನಡೆದಂತ ಸಂಗತಿ. ಆ ದೇಶದಲ್ಲಿ ಎಲ್ಲ ಟೈಫಾಯ್ಡ್ ಬಂದು ಜನ ಸಾಯ್ತಾ ಇದ್ದಾರೆ. ಎಷ್ಟೇ ಮೆಡಿಸಿನ್, ಈಗ ಈ ಡಾಕ್ಟರ್ ಹೋಗಿ ಮೆಡಿಸಿನ್ ಹಾಕ್ತಾ ಇದ್ದಾರೆ, ಅವ್ರು ಕ್ಯೂರ್ ಮಾಡ್ತಾರೆ, ಮತ್ತೆ ಆ ರೋಗ ಏನಾಗ್ತಾ ಇದೆ? ಮತ್ತೆ ಬರ್ತಾ ಇದೆ. ಕ್ಯೂರ್ ಆಗಿ 1 ದಿನ 2 ದಿನ ಆಗುತ್ತೆ, ಮತ್ತೆ ಅದು ಸ್ಟಾರ್ಟ್ ಆಗ್ತಾ ಇದೆ. ಏನ್ ಇದಕ್ಕೆ ಉದ್ದೇಶ? ಮಕ್ಕಳು ಸಾಯ್ತಾ ಇದ್ದಾರೆ, ದೊಡ್ಡವರು ಸಾಯ್ತಾ ಇದ್ದಾರೆ. ಇದಕ್ಕೆ ಏನ್ ಕಾರಣ ಅಂತ ಹೇಳಿ ನೋಡುವಾಗ ಆ ಡಾಕ್ಟರ್ ಕೇಳಿದ್ನ, ನಿಮ್ಮ ಹಳ್ಳಿಗೆ ನೀರ್ ಎಲ್ಲಿಂದ ಬರುತ್ತೆ ಅಂತ ಕೇಳುವಾಗ ಅವಾಗ ತೋರಿಸಿದ್ನ, ಆ ಬೆಟ್ಟದಲ್ಲಿ ಒಂದು ಏನಂತಾರೆ ಜರಿ ಇದೆ, ಉಕ್ಕುವ ಕೊಳ ಇದೆ, ಆ ಉಕ್ಕುವ ಕೊಳದಿಂದ ಆ ಬೆಟ್ಟದ ಮೇಲಿಂದ ಹರಿದು ಬರ್ತಾ ಇದೆ ಅಂತ ಹೇಳಿದ್ರು. ಆಗ ಡಾಕ್ಟರ್ ಆ ಜನ ಎಲ್ಲ ಎಲ್ಲಿಂದ ಹೆಂಗೆ ಹರಿದು ಬರ್ತಾ ಇದೆ ಅಂತ ಅದನ್ನು ಕಂಡು ಹಿಡಿಬೇಕಂತ ಹೇಳಿ ಎಲ್ಲ ಹೋದ್ರಂತೆ. ಊರಿನ ಜನ ಸ್ವಲ್ಪ ಜನ ಕರ್ಕೊಂಡು ಹೋದಂತೆ. ಹೋಗುವಾಗ ಒಳ್ಳೆ ಬೆಟ್ಟ, ಸುಂದರವಾದಂತ ಬೆಟ್ಟ, ನೀರು ಸಹ ಅಷ್ಟು ಶುದ್ಧವಾಗಿದೆ. ಬಟ್ ಜನ ಯಾಕೆ ಸಾಯ್ತಾ ಇದ್ದಾರೆ? ಇದು ಕಾರಣ ಏನೆಂಬುದಾಗಿ ಹುಡುಕುವಾಗ ನೋಡಿ, ಆ ಉಕ್ಕುವ ಸ್ಥಳದಲ್ಲಿ 4 ಹಂದಿಗಳು ಸತ್ತು ಅದರೊಳಗೆ ಬಿದ್ದುಬಿಟ್ಟಿದ್ದಾರೆ. ಅದು ಕೊಳೆತು ಬಿಟ್ಟು ಅಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳು ಆಗಿ ಅದು ಹರಿದು ಆ ನೀರಲ್ಲಿ ಹರಿದು ಆ ಊರಿಗೆ ಬರ್ತಾ ಇದೆ. ಅದನ್ನು ಕುಡಿಯೋರೆಲ್ಲ ಏನಾಗ್ತಾ ಇದೆ? ಸಾಯ್ತಾ ಇದೆ. ಅಲ್ಲೆಲ್ಲೂಯ. ಹಾಗೆ ಈ ಡಾಕ್ಟರ್ ನೋಡ್ಬಿಟ್ಟು, ಈ ರೋಗಕ್ಕೆ ಕಾರಣ ಏನು? ಹಂದಿಗಳು. ಆಗ ಆ ಕೊಳವನ್ನೆಲ್ಲ ಕ್ಲೀನ್ ಮಾಡಿಸಿ ಆ ಹಂದಿಯಲ್ಲೆಲ್ಲ ತೆಗೆದು ಬಿಸಾಕಿ, ಆಮೇಲೆ ನೀರನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ, ಆಮೇಲೆ ಆ ಡಾಕ್ಟರ್ ಮತ್ತೆ ಹೋಗಿ ಹಳ್ಳಿಗೆ ಹೋಗಿ ಆ ಜನರಿಗೆ ಯಾರ್ಯಾರಿಗೆ ಟೈಫಾಯ್ಡ್ ಬಂದಿದೆ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡಿ ಎಲ್ಲ ವಾಸಿ ಆದ್ರು. ಆ ಹಳ್ಳಿಯಿಂದ ಆ ಡಾಕ್ಟರ್ ಹೋದಂತೆ. ಮತ್ತೆ ಕೆಲವು ವರ್ಷಗಳಾದ್ಮೇಲೆ ಬಂದ್ರೆ ಆ ಊರಲ್ಲಿ ಒಬ್ಬರು ಸಹ ಟೈಫಾಯ್ಡ್ ರೋಗಿಗಳೇ ಇಲ್ಲ, ಎಲ್ಲರೂ ಸಂಪೂರ್ಣವಾಗಿ ಸ್ವಸ್ಥತೆಯಾಗಿ ಆರೋಗ್ಯವಾಗಿದ್ದಾರೆ ಅಂತ ಕೇಳುವಾಗ ಅಲ್ಲೆಲ್ಲೂಯ ಸಂತೋಷ ಆಯ್ತದೆ ಆ ಡಾಕ್ಟರ್ಗೆ. ಓಕೆ, ಮನುಷ್ಯನು ಜ್ವರಕ್ಕೆ ಕಾರಣ ಏನ್ರಿ? ಆ ಮನುಷ್ಯರ ಜ್ವರಕ್ಕೆ ಕಾರಣ ಏನ್ರಿ? ನೀರ ಹಂದಿನ? ಹಂದಿಗಳು. ಹಂದಿಗಳನ್ನ ಯಾವಾಗ ತೆಗೆದು ಬಿಸಾಕಿದ್ರು ನೀರು ಏನಾಯ್ತು? ಸ್ವಚ್ಛ ಆಯ್ತು, ಫಿಲ್ಟರ್ ಆಯ್ತು.
ಅಲ್ಲಿ ಜನ ಸಾಯ್ಲಿಕ್ಕೆ ಕಾರಣ ಯಾರು? ಹಂದಿಗಳು. ಹಂದಿಯಿಂದ ಟೈಫಾಯ್ಡ್ ಬಂದು ಟೈಫಾಯ್ಡ್ ಇಂದ ಸಾಯ್ತಾ ಇದ್ರು. ಹಾಗೆ ಈ ಲೋಕ ಕೆಟ್ಟು ಹೋಗ್ಲಿಕ್ಕೆ ಕಾರಣ ಯಾರು? ನಾವಲ್ಲ, ಸೈತಾನ್. ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಹಂದಿ ಯಾರು? ಒಂದು ಹಂದಿ ಬಂದು ಮನುಷ್ಯರನ್ನು ಹಾಳು ಮಾಡ್ತು. ಆ ಹಂದಿ ಯಾರು? ಹಲ್ಲೆಲೂಯಾ. ಹವ್ವಳನ್ನು ಮೋಸ ಮಾಡಿಸಿ ಈ ಹಣ್ಣನ್ನು ತಿನ್ನ ಎಂಬುದಾಗಿ ಹೇಳ್ಕೊಟ್ಟವ್ರು ಯಾರು? ಹಲ್ಲೆಲೂಯಾ. ಎಲ್ಲಿಂದ ದರಿದ್ರ, ಶಾಪ, ಪಾಪ ಲೋಕಕ್ಕೆ ಪ್ರವೇಶಿಸಿದ ನಮಗೆಲ್ಲ ಗೊತ್ತು. ಒಂದು ಹಂದಿ ಬಂದು ಈ ಲೋಕಕ್ಕೆ ದೆವ್ವ, ಈ ಶಾಪ, ಪಾಪ, ರೋಗ, ದರಿದ್ರ ಎಲ್ಲವನ್ನು ಉಂಟು ಮಾಡಿದ್ದು ಒಂದು ಹಂದಿ. ಹಲ್ಲೆಲೂಯಾ. ಹೇಗೆ 4 ಹಂದಿ ನೀರಲ್ಲಿ ಬಿದ್ದು ಅಲ್ಲಿರುವಂತ ಜನರಿಗೆ ನಾಶ ಪಡಿಸ್ತಾ ಇತ್ತು, ಹಾಗೆ ಈ ಲೋಕಕ್ಕೆ ಸೈತಾನ್ ಬಂದು ಇವತ್ತು ಈ ಲೋಕದ ಯುವ ಪೀಳಿಗೆಯನ್ನು ಹಾಳು ಮಾಡ್ತಾ ಇರೋದು ಯಾರು? ಹಲ್ಲೆಲೂಯಾ. ಅದನ್ನ 2000 ವರ್ಷಗಳ ಹಿಂದೆ ಯೇಸು ಶಿಲುಬೆ ಮೇಲೆ ಸೈತಾನಿಗೆ ಡೀಲ್ ಮಾಡಿದ್ರು. ಸೈತಾನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು 2000 ವರ್ಷಗಳ ಹಿಂದೆ ತನ್ನ ಕಲ್ವಾರಿ ಕ್ರೂಜೆ ಮೇಲೆ ಬಲಿಯಾದ. ಹಲ್ಲೆಲೂಯಾ. ಈ ಲೋಕವನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಯಾರು ಬಂದ್ರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಆ ಊರಿನವರು 4 ಹಂದಿಗಳನ್ನು ಯಾವಾಗ ಕ್ಲೀನ್ ಮಾಡಿದ್ರು ಆಗ ನೀರು ಶುದ್ಧವಾಯ್ತು. ಹಾಗೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಕಾರಣ ನಾವೆಲ್ಲ ಏನಾದ್ವಿ? ರಕ್ಷಣೆ ಮಾರ್ಗದಲ್ಲಿ. ಪಾಪವನ್ನು ನೋಡಿ, ಮನುಷ್ಯನು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿನೇ ಯಾರು ರೆಡಿ ಆಗಿದ್ಯಾರು? ಯೇಸು ಸ್ವಾಮಿ ಅಲ್ವಾ? ನಾವು ನೋಡಿ, ಮನುಷ್ಯನು ಪಾಪ ಮಾಡೋದಕ್ಕಿಂತ ಮೊದಲೇ ದೇವರು ವಿಮೋಚನೆಯನ್ನು ರೆಡಿ ಮಾಡಿ ಇಟ್ಬಿಟ್ರಂತೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರಲ್ಲ. ನೀನು ಹುಟ್ಟೋದಕ್ಕಿಂತ ಮುಂಚಿತವಾಗಿನೇ, ಈ ಭೂಮಿ ಜಗತ್ತು ಉತ್ಪತ್ತಿಗಿಂತ ಮುಂಚಿತವಾಗಿನೇ ರಿಡಂಪ್ಷನ್ ಅಂದ್ರೆ ವಿಮೋಚನೆ. ದೇವರು ಆಲ್ರೆಡಿ ವಿಮೋಚನೆ, ಭೂಮಿ ಸೃಷ್ಟಿ ಮಾಡ್ತೀನಿ, ಭೂಮಿ ಮನುಷ್ಯರು ಪಾಪ ಬೀಳ್ತಾರೋ ಬೀಳಲ್ಲೋ ಗೊತ್ತಿಲ್ಲ, ಆದ್ರೆ ಏನಂತೆ ವಿಮೋಚನೆ ಅನ್ನೋದು ಆಲ್ರೆಡಿ ದೇವರು, ನೀನು ಹುಟ್ಟುವುದಕ್ಕಿಂತ ಮುಂಚಿತವಾಗಿನೇ, ಭೂಮಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿನೇ ದೇವರು ವಿಮೋಚನೆ ಅನ್ನೋದು ರೆಡಿ ಮಾಡಿ ಇಟ್ಬಿಟ್ರು. ಹಲ್ಲೆಲೂಯಾ. ಈಗ ನಾವೆಲ್ಲ ಹುಟ್ಟಿರೋದು ಯಾವ್ದಕ್ಕಾಗಿ? ನಾವೆಲ್ಲ ಹುಟ್ಟಿರೋದು ಯಾವ್ದಕ್ಕಾಗಿ? ಅಲ್ಲ, ದೇವರನ್ನು ಬಿಟ್ರೆ ನಾವೆಲ್ಲ ಹುಟ್ಟಿರೋದು ಯಾಕೆ? ನಿಮ್ ಮಗು ಯಾಕೆ ಹುಟ್ಟಿದೆ? ಬದುಕಿ ಬಾಳೋದಕ್ಕೆ. ಕರೆಕ್ಟಾ? ನಾವೆಲ್ಲ ಹುಟ್ಟಿರೋದು ಯಾಕೆ? ಬದುಕಿ ಬಾಳಿ ಒಂದ್ ಲೈಫ್ ಅನ್ನು ಸ್ಯಾಕ್ರಿಫೈಸ್ ಮಾಡಿ ಆಮೇಲೆ ನಾವು ಸಾಯಲ್ಲ. ಯಾರಂದ್ರೆ ನಾವು ಸಾಯ್ತೀವಿ? ನಾವು ಸಾಯಲ್ಲ, ನಮಗೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಆದ್ರೆ ಯೇಸು ಹುಟ್ಟಿದ ಯಾಕೆ ಗೊತ್ತಾ? ಯೇಸು ಹುಟ್ಟಿದ್ದೆ ಸಾಯೋದಕ್ಕಾಗಿನೇ. ಯಾಕಂದ್ರೆ ನೀನು ಹುಟ್ಟುವುದಕ್ಕಿಂತ ಮುಂಚೆನೆ ದೇವರು ಸಂಕರ್ಷ ಆಗಿತ್ತು. ಯೇಸು ಕಲ್ವಾರಿ ಶಿಲುಬೆ ಮೇಲೆ ಸಾಯ್ಬೇಕು. ಯೇಸು ಹುಟ್ಟಿದ್ದೆ ಆತನಿಗೆ ಗೊತ್ತು, ನಾನು ಸಾಯೋದಕ್ಕೋಸ್ಕರ ಹುಟ್ಟಿದ್ದೀನಿ ಅಂತ ಹೇಳಿ. ನಾವು ಹುಟ್ಟಿರೋದು ಯಾಕೆ? ಬದುಕಿ ಬಾಳಿ ಸುಖ ಸಂತೋಷಗಳನ್ನು ಅನುಭವಿಸಿದ ಮೇಲೆ ನಮಗೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾನೇನು, ಈಗ ಆದಾಮನಿಗೆ ದೇವರು ಸೃಷ್ಟಿ ಮಾಡಿದ್ಮೇಲೆ ಆದಾಮನು ಪಾಪ ಮಾಡ್ದ. ಕರೆಕ್ಟಾ? ಪಾಪದಲ್ಲಿ ಬಿದ್ದೋದ. ದೇವ್ರು ಹೇಳ್ಬೋದಾಗಿತ್ತು ಏನಂತ, ಇವನಿಗೋಸ್ಕರ ಎಷ್ಟೆಲ್ಲಾ ಒಳ್ಳೆ ಪ್ಲಾನ್ ಮಾಡಿದೆ, ಎಷ್ಟೆಲ್ಲಾ ಒಳ್ಳೆ ಲೈಫ್ ಕೊಟ್ಟೆ, ಇವನ್ ಪಾಪದಲ್ಲಿ ಬಿದ್ದ ಅಂತ ಹೇಳಿದ್ರು ದೇವ್ರು. ಗೊತ್ತು ದೇವ್ರಿಗೆ. ಅದಕ್ಕೆ ಈ ಆದಾಮನು ಹುಟ್ಟೋದಕ್ಕಿಂತ ಮುಂಚಿತವಾಗಿನೇ ದೇವ್ರು ಪ್ಲಾನ್ ಮಾಡಿ ರಿಡಂಪ್ಷನ್. ರಿಡಂಪ್ಷನ್ ಅಂದ್ರೆ ವಿಮೋಚನೆ ಆಲ್ರೆಡಿ ದೇವರು ರೆಡಿ ಮಾಡಿ ಇಟ್ಟಿದ್ರಂತೆ. ಹಲ್ಲೆಲೂಯಾ. ಜಗತ್ ಉತ್ಪತ್ತಿಗಿಂತ ಮುಂಚಿತವಾಗಿದೆ. ಈಗ ಕೆಲವರು ಓಲ್ಡ್ ಟೆಸ್ಟಿಮೆಂಟ್ ಈಗ ಎಲ್ಲಾ ಮುಗಿದಿದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಯಾವುದೇ ನಾವು ಅನುಸರಿಸಬಾರ್ದು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆ ಅನ್ನೋದು ಇಲ್ಲ ಅಂದ್ರೆ ಬೈಬಲ್ ಇಲ್ಲ. ಹಳೆ ಒಡಂಬಡಿಕೆ ನಮಗೆ ನೆರಳು. ಹಳೆ ಒಡಂಬಡಿಕೆಯಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನಮಗೆ ಎಲ್ಲ ಮಾರ್ಗದರ್ಶನ ನಮ್ಮ ಲೈಫಲ್ಲಿ.
ನೋಡಿ ಇನ್ನೊಂದು ವಚನ ಓದೋಣ. ಲೂಕ 24 13 ವಚನ ಓದು. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಎಡೋಸರನಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡಿದರು. ಇಲ್ಲಿ ನಾವು ನೋಡ್ತೇವೆ, ಎಮ್ಮ ಊರಿಗೆ ಹೋಗ್ತಾ ಇದೆ, 6.5 ಕಿಲೋಮೀಟರ್ 6.5 ಮೈಲ್ ದೂರದಲ್ಲಿದ್ದು ಇಬ್ಬರು ಮಾತಾಡ್ತಾ ಇದ್ದಾರೆ. ಅವ್ರು ಯಾರು? ಯೇಸುವಿನ ಶಿಷ್ಯರಂತೆ. ಕೇಳ್ರಿ, ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ ಯೇಸುವಿನ ಶಿಷ್ಯರು. ಅಯ್ಯೋ, ನಾವು ದೊಡ್ಡ ಹೋಪ್ ಇಟ್ಕೊಂಡಿದ್ವಿ. ಯಾರ ಮೇಲೆ? ನಜರೇತಿನ ಯೇಸು ಮೇಲೆ ನಾವು ದೊಡ್ಡ ಹೋಪ್ ಇಟ್ಕೊಂಡಿದ್ವಿ. ಆತನು ಬಂದು ಇಸ್ರಾಯೇಲ್ ಜನರನ್ನು ರೋಮದವರಿಂದ ಬಿಡಿಸಿ ಆತನು ಒಂದು ದೊಡ್ಡ ರಾಜ್ಯ ಸ್ಥಾಪನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅವನ್ ಕುದುರೆ ಮೇಲೆ ಬರ್ತಾನೆ, ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ ಅಂತ ಹೇಳಿ ಏನೆಲ್ಲಾ ದೊಡ್ಡ ಹೋಪ್ ಇಟ್ಕೊಂಡ್ವಿ. ಅಲ್ಲೆಲ್ಲೂಯ್ಯ ಅಲ್ವಾ? ಇದೆಲ್ಲ ಹೋಪ್ ಇಟ್ಕೊಂಡಿದ್ರು. ಆದ್ರೆ ಯೇಸು ಸ್ವಾಮಿನ ಹಿಡಿದ ತಕ್ಷಣ ಏನಾದ್ರು? ಎಲ್ಲಾ ಛತ್ರಿ ಓಡೋಗ್ಬಿಟ್ರು. ಎಲ್ಲೆಲ್ಲಿ ಬೇಕೆಲ್ಲ ತರ್ಸ್ಕೊಂಡು ಓಡೋದ್ರು. ಅದಕ್ಕಿಂತ ಮುಂಚಿತವಾಗಿ ಶಿಷ್ಯರಿಗೆ ಏನಾದ್ರು ಬಾಧೆ ಆದ್ರೆ ಏನಾಗ್ತದೆ? ಯೇಸು ಸ್ವಾಮಿ ಹತ್ರ ಬರ್ತಾರೆ. ನಮ್ ಬಾಸ್ ಇದ್ದಾನೆ. ಯಾರು ನಮ್ ಬಾಸ್? ಯೇಸು ಸ್ವಾಮಿ. ಯೇಸು ಬಾಸ್ ಇದ್ದಾರೆ, ನಮ್ಗೆ ಯಾವ ಕೊರತೆ ಇಲ್ಲ ಅಂತ ಯೇಸು ಸ್ವಾಮಿನ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ರು. ಆದ್ರೆ ಇವಾಗ ಯೇಸು ಸ್ವಾಮಿಗೆ ಶಿಲ್ಬೆ ಮೇಲೆ ಹಾಕಿ ಹೊಡಿತಾ ಇದ್ದಾರೆ. ಇವಾಗ ಇವರಿಗೆ ಏನ್ ಅನ್ಸಿರ್ಬೋದು? ಯಪ್ಪ, ಈ ವ್ಯಕ್ತಿ ನಾವು ಬಾಸ್ ಅಂತ ಮಾಡ್ಕೊಂಡ್ವ. ನೋಡಿದ್ರೆ ಎಲ್ಲಿ ಮರದ ಕಂಬೆ ಮೇಲೆ ಹಾಕಿ ಹೊಡಿತಾ ಇದ್ದಾರೆ. ಅಯ್ಯೋ ಅಂತ ಹೇಳಿ ನಾವೇನ್ ಅನ್ಕೊಂಡು ರೂಲ್ ಮಾಡ್ತಾನೆ, ನಮಗೆಲ್ಲ ರೋಮ ಸೈನ್ಯದಿಂದ ನಮಗೆ ಬಿಡಿಸ್ತಾರೆ ಎಂಬುದಾಗಿ ಇವ್ರು ಹೇಳ್ಕೊಂಡು ತಿರ್ಗಾಡ್ತಿದ್ರು. ಆದ್ರೆ ಯೇಸು ಸ್ವಾಮಿ ನೋಡಿ ಬದುಕುವಾಗ ತನ್ನ ಶಿಷ್ಯರಿಗೆ ಹೇಳಿದ್ರು, ನಾನು ಶಿಲುಬೆ ಮೇಲೆ ಮನುಷ್ಯನ ಪಾಪಗಳಿಗಾಗಿ ಸಾಯ್ತೀನಿ, ಮತ್ತೆ ನನಗೆ ಗುಹೆಯಲ್ಲಿ ಹಾಕ್ತಾರೆ, ಮಣ್ಣಲ್ಲಿ ಹಾಕ್ತಾರೆ, ಮತ್ತೆ ನಾನು 3ನೇ ದಿನದಲ್ಲಿ ಎದ್ದು ಬರ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳುವಾಗ ಇವ್ರು ಏನೋ ಕತೆ ಹೇಳ್ತಾ ಇದಾರೆ ಅಂತ ತಿಳ್ಕೊಂಡು ಅವ್ರ ಮೈಂಡಲ್ಲೇ ಹೋಗ್ಲಿಲ್ಲ. ಇವತ್ತು ಎಷ್ಟು ನಾವು ದೇವರ ವಾಕ್ಯ ಕೇಳ್ತೀವಿ, ನಮ್ಮ ಮೈಂಡಿಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಪಾಸ್ಟ್ ಏನೋ ಹೇಳ್ತಾ ಇದಾರೆ, ಏನೋ ಕೇಳೋಣ ಅಂತ ಹೇಳಿ ಅನೇಕರು. ಒಂದ್ ವೇಳೆ ಶಿಷ್ಯರಿಗೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸಾಯ್ತಾರೆ, 3ನೇ ದಿನದಲ್ಲಿ ಎದ್ದೊಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ರು? ಏನ್ ಮಾಡ್ಬೋದಾಗಿತ್ತು ಅವ್ರು? ಏನ್ ಮಾಡ್ಬೋದಾಗಿತ್ತು ಗೊತ್ತಾ? ಶಿಲ್ಬೆ ಮೇಲೆ ಹಾಕಿರ್ಬೇಕಾದ್ರೆ ಯಾವ್ದಕ್ಕೂ ಧೈರ್ಯ ಪಡ್ತೀವಿ, ಸೆಲೆಕ್ಟ್ ಮಾಡಿ ಗಂಡ ಕಲ್ವಾರಿ ಶಿಲ್ಬೆ ಮೇಲೆ ಯೇಸು ಸ್ವಾಮಿಯನ್ನು ಏನ್ ಮಾಡಿ ರೆಸ್ಪೆಕ್ಟ್ ಕೊಡ್ತಿದ್ರು. ನಮ್ ಯೇಸು ಇವತ್ತು ಸಾಯ್ತಾರೆ, ನಾಳೆ 3ನೇ ದಿನದಲ್ಲಿ ಎದ್ದು ಬರ್ತಾರೆ ಎಂಬುದಾಗಿ ಬಲವಾಗಿ ಸಾಕ್ಷಿ ಹೇಳ್ತಿದ್ರು. ನೀವ್ ಏನ್ ಹೊಡಿತೀರ ಹೊಡಿರೋ, ನಮಗ್ ಹೊಡಿತೀರ ಹೊಡಿರೋ, ನಮ್ ಗುರು ನಮ್ ಬಾಸ್ ಎದ್ದು ಬರ್ತಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಬಟ್ ಅದು ಅವ್ರ ತಲೆಯಲ್ಲೇ ಹೋಗ್ಲಿಲ್ಲ ಅದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನೋಡಿ ಒಂದು ವಚನ ಹೋಗೋಣ. 24-21 ಲೂಕ. ನಾವಾದರೂ ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿ ಅವ್ರೇನ ಏನ್ ತಿಳ್ಕೊಂಡಿದ್ದಾರೆ? ಇವರು ಯೇಸು ಇಸ್ರಾಯೇಲರನ್ನು ಬಿಡಿಸತಕ್ಕವನು ಎಂಬುದಾಗಿ ನಾವು ತಿಳ್ಕೊಂಡ್ವಿ. ಆಮೇಲೆ ಇದು ಮಾತ್ರವಲ್ಲದೆ 3ನೇ ದಿನ ಆಗ್ತಾ ಇದೆ. ಯೇಸು ನೋಡಿ, ಯೇಸು ಸ್ವಾಮಿ ಸತ್ತು 3ನೇ ದಿನದ ಆದ್ಮೇಲೆ ಮಾತಾಡ್ತಾ ಇದ್ದಾರೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಯಾರ ಹತ್ರ? ಆ ಇಬ್ರು ಶಿಷ್ಯರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಯೇಸು ಹತ್ರನೇ ಮಾತಾಡ್ತಾ ಇದ್ದಾರೆ. ಯೇಸು ಗುರುಕೆ ಚಮಕ ಅಂತ ಹೇಳ್ತಾರೆ ನೋಡಿ. ಗುರು ಹತ್ರನೇ ಮಾತಾಡ್ತಾ ಇದ್ದಾರೆ. ಗುರುಕೆ ಚಮಕ ಏನ್ ಮಾಡ್ತಾ ಇದ್ದಾರೆ? ಚಮಕ್ ಕೊಡ್ತಾ ಇದ್ದಾರೆ. ಅಯ್ಯೋ, ಯೇಸು ಇಂದ ರೂಲ್ ಮಾಡ್ತಾರಂತ ನಾವು ತಿಳ್ಕೊಂಡ್ವಿ, ನಮ್ ಬಾಸ್ ಅಂತ ನಾವ್ ಮಾಡ್ಕೊಂಡ್ವಿ.
ನಾವು 12 ಜನ ಶಿಷ್ಯರು, ನಾವು ಒಂದೊಂದು ಸಿಟಿ, ಗಲಾತ್ಯ, ಮತ್ತೆ ಗಲಿಲೆಯ, ಒಂದೊಂದು ಸಿಟಿಗಳನ್ನ ಎತ್ಕೊಂಡು, ಕಪೆರ್ನೌಮ್, ಕೊರಾಜಿ, ಒಂದೊಂದು ಸಿಟಿಗಳನ್ನ ಎತ್ಕೊಂಡು ನಾವು ರಾಜ್ಯಭಾರ, ನಮ್ಮ ರಾಜ್ಯ, ನಮ್ ಯೇಸು ಸ್ವಾಮಿ ಬಾಸ್ ಆದ್ರೆ ನಾವು ಒಂದೊಂದು ಸಿಟಿಗಳನ್ನ ಎತ್ಕೊಂಡು ನಾವು ರಾಜ್ಯಭಾರ ಮಾಡೋಣ ಅನ್ಕೊಂಡ್ರೆ ಅಯ್ಯಪ್ಪ ಸತ್ತೋದ, 3 ದಿನ ಆಯ್ತು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ 25ನೇ ವಚನ ಹೋದ್ರೆ, ಆತನು ಅವರಿಗೆ, ಹಾ, ಎಲ್ಲಾ ಎಲ್ಲಾ ಬುದ್ಧಿ ಕುನ್ನಿಗಳ ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಹಾ. ಮಂದರುದೇರಿ. ಏನ್ ಹೇಳ್ತಾ ಇದ್ದಾರೆ? ಪ್ರವಾದಿಗಳ ಮಾತನ್ನು ನಂಬುವುದರಲ್ಲಿ ಮಂದರುದೇರಿ. ಮಂದಹೃದಯದವರೇ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ಹಾ. ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಸೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳನ್ನು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ನೋಡಿ ಏನ್ ಹೇಳ್ತಾ, ಯಾ ಬುದ್ಧಿ ಇಲ್ಲದ ಮಂದ ಹೃದಯದವರೇ. ಮಂದ ಹೃದಯ ಇವತ್ತು ಹೆಂಗೆ ಹೇಳ್ತಾ ಇದ್ದಾರೆ? ಎಲ್ಲಾ ಬುದ್ಧಿ ಇಲ್ಲದ ನಾನಿದ್ದೀನಿ ಎಲ್ಲ ಕುನ್ನಿಗಳ. ಯೇಸು ಸ್ವಾಮಿ ಹೆಂಗ್ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲಾ ಬುದ್ಧಿ ಇಲ್ಲದ ಮಂದ ಹೃದಯದವರೇ. ಏನು ನೀವು ತಿಳ್ಕೊಳ್ಳಿಲ್ವಾ? ಮೋಸೆ ಧರ್ಮಶಾಸ್ತ್ರ ಯಾವ್ದ್ರಿ? ಮೋಸೆ ಬರೆದಂತ ಗ್ರಂಥಗಳು ಯಾವ್ರಿ? ವಿಮೋಚನ ಕಾಂಡ, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಅಲ್ಲಿಂದ ಹಿಡಿದು ಆದಿಯಿಂದ ಹಿಡಿದು ಪ್ರವಾದಿಗಳ ಗ್ರಂಥಗಳಿಂದ ಹಿಡಿದು ರಾಜರ ಗ್ರಂಥಗಳಿಂದ ಹಿಡಿದು ಎಲ್ಲಾ ಗ್ರಂಥದಲ್ಲಿ ಆತನ ಬಗ್ಗೆ ಬರ್ದಿರೋದು ನಿಮಗೆ ಗೊತ್ತಿಲ್ವಾ? ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ ಬರ್ದಿರೋದು ಗೊತ್ತಿಲ್ವಾ? ಪತ್ರಿಕೆಗಳಲ್ಲಿ ಗೂಬೆಗಳೇ. ಇವತ್ತು ಅನೇಕ ಜನ ನಾವು ಗೂಬೆಗಳು ಆಗ್ತಾ ಇದ್ವಿ. ಯಾಕೆ ಗೊತ್ತಾ? ಯೇಸುವಿನ ವಾಕ್ಯ ನಂಬ್ತಾ ಇಲ್ಲ. ನೋಡಿ, ಶಿಷ್ಯರು ಸಹ ನಂಬಲಿಲ್ಲ ಆ ಕಾಲದಲ್ಲಿ. ನಾವು ಆದಿಕಾಂಡದಿಂದ ಓದುವಾಗ ಸಮಸ್ತ ಗ್ರಂಥಗಳಲ್ಲಿ ಯೇಸುವಿನ ಬಗ್ಗೆ ಬರ್ತಿದೆ. ಆದ್ರೆ ಅಪೊಸ್ತಲರು, ಶಿಷ್ಯರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನಾವು ಯಾಕೆ ಬೈಬಲ್ ಓದ್ಬೇಕಂದ್ರೆ, ನೋಡಿ, ನಾವು ಆದಿಕಾಂಡದಿಂದ ಓದುವಾಗ, ವಿಮೋಚನ ಕಾಂಡದಲ್ಲಿ ಓದುವಾಗ, ಅರಣ್ಯ ಕಾಂಡಗಳಲ್ಲಿ, ಯಾಜಕ ಕಾಂಡಗಳಲ್ಲಿ ಓದುವಾಗ, ಅಲ್ಲಿ ಕುರಿ ಕಟ್ ಮಾಡು, ಹೋಮ ಮಾಡು, ಯಜ್ಞ ಮಾಡು, ಆ ಯಜ್ಞಗಳ ಬಗ್ಗೆ ಸಮರ್ಪಣಾ ಯಜ್ಞ ಅಂತೆ, ದವಸ ಧಾನ್ಯಗಳ ಯಜ್ಞ ಅಂತೆ, ಹಂಗೆ ಕೆಲವೊಂದು ಯಜ್ಞಗಳು ಬರ್ತದೆ. ಮತ್ತೆ ಜನಸಂಖ್ಯೆ ಲೀಸ್ಟ್ ಬರ್ತದೆ. ಯಾವ ಕುಲದಿಂದ ಯಾರು ಹುಟ್ಟಿದ್ರು, ಎಲ್ಲಿಂದ ಎಲ್ಲಿ ಬಂದ್ರು, ಯೇಸು ಸ್ವಾಮಿ ಎಲ್ಲಿಂದ ಬಂದ, ಯೇಸು ಸ್ವಾಮಿ ಕುಲ ಯಾವ್ದ್ರಿ? ಯಾವ ಕುಲ? ಯೂದ ಕುಲ. ಯೂದ ಕುಲ ಎಲ್ಲಿಂದ ಬಂದ್ರಿ? ಯೂದ ಕುಲ ಎಲ್ಲಿಂದ ಬಂತು? ಯಹೂದ ಕುಲ ಅಲ್ವಾ? ಯಹೂದ ಕುಲ ಎಲ್ಲಿಂದ ಬಂತು? ದಾವಿದ ವಂಶಕ್ಕಿಂತ ಮುಂಚೆ ಹೋಗ್ರಿ, ಆ ಕಡೆ ಹೋಗ್ರಿ. ಆದಿ ಯಾರು ಹೇಳಿ? ಎತ್ತಿ ಮೂಲ ಬಿಟ್ಟು ಎಲ್ಲೋ ಹೊಡಿತೀರ. ಅದೇ ಅಂತಾರ ನೋಡಿ, ಸರ್ಪ ಬಿಟ್ಟಂತೆ ಅದಕ್ಕೆ ಅದ್ರ ಏನಂತಾರ, ಬಾಲ ಇಟ್ಕೊಂಡ್ರಂತೆ. ಫಸ್ಟ್ ತಲೆ ನೋಡ್ರಿ, ತಲೆ ಎಲ್ಲಿಂದ ಬಂತು? ಯಾರಿಂದ ಬಂತು? ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನರಲ್ಲಿ ಯೂದ ಅನ್ನೋನು ಒಂದು ಕುಲ. ಆ ಕುಲದಲ್ಲಿ ನಾವು ಅದನ್ನೇ ತಿಳ್ಕೊಳ್ಳ. ನಾವು ಬೈಬಲ್ ಓದುವಾಗ ಟೇಸ್ಟ್ ಆಗಿ, ಸಂತೋಷವಾಗಿ ನಾವು ಓದ್ಬೇಕು. ಯಾಕಂದ್ರೆ ಈಗ ನೋಡಿ, ಮಹೇಶ್ಗಳಲ್ಲಿ ಬಂಗಾರ ಹುಡುಕೋರು ಹೆಂಗ್ ಬಿಡುತ್ತಾರೆ ಗೊತ್ತಾ? ಅಲ್ಲಿ ಸ್ವಲ್ಪ ಆಗದ್ರು, ಇಲ್ಲಿ ಸ್ವಲ್ಪ ಆಗದ್ರು ಅಂತ ಅಗಿತಾರ. ಹೆಂಗ್ ಅಗಿತಾರೆ? ಒಂದು ಕಡೆಯಿಂದ ಮಣ್ಣು ತೆಗಿತಾರೆ. ನೀವು ನೋಡಿ, ಕೋಲಾರಕ್ಕೆ ಹೋಗ್ರಿ, ಹಟ್ಟಿ ಹೆಂಗೆ ಅಗದಿದ್ದಾರೆ. ಹಂಗೆ ಮಣ್ಣಿನ ರಾಶಿನೇ ಇದೆ. ಹಂಗ ಒಳಗೆ ಗುಹೆ ಮಾಡ್ಕೊಂಡು ಒಳಗೆ ಹೋಗ್ತಾರೆ, ಒಂದು ಕಡೆಯಿಂದ ಹಾಕಿದ್ದಾರೆ. ಅದಕ್ಕೆ ಬಂಗಾರ ಎಲ್ಲೂ ಮಿಸ್ ಆಗಿಲ್ಲ, ಒಂದು ಕಡೆಯಿಂದ ಹಾಕಿದ್ದಾರೆ. ಅಗಿದಾಗ ಆ ಬಂಗಾರ ಸಿಗ್ತದೆ. ಹಾಗೆ ದೇವರ ವಾಕ್ಯ ಓದುವಾಗ ಇದು ಯಜ್ಞ ಕೊಡ್ಬೇಕು, ಈ ಯಜ್ಞಕ್ಕೆ ಯಾರು ಓದ್ತಾರೆ, ಇಲ್ಲಿ ಲೀಸ್ಟ್ ಇದೆ, ಜನಸಂಖ್ಯೆ ಲೀಸ್ಟ್ ಇದೆ, ಇದನ್ನ ಯಾರು ಓದೋದು?
ನೋಡಿ, ಇವೆಲ್ಲ ತಿಳ್ಕೊಬೇಕಂದ್ರೆ ಯೇಸು ಸ್ವಾಮಿ ಯಾವ ಕುಲದಿಂದ ಬಂದ್ರು, ಹೆಂಗೆ ಬಂದ್ರು ಅಂತ ನೀವು ತಿಳ್ಕೊಬೇಕಂದ್ರೆ ಇದೆಲ್ಲ ಓದ್ಬೇಕು, ಇದೆಲ್ಲ ಕಲಿಬೇಕು. ಹಲ್ಲೆಲೂಯಾ. ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯಕ್ಕೆ ಬಂದ್ರೆ, ಯೇಸು ಸ್ವಾಮಿ ದೇವರು ಇಸ್ರಾಯೇಲ್ ಜನರಿಗೆ ಒಂದು ಆಜ್ಞೆ ಕೊಡ್ತಾರೆ ಮೋಸೆ ಮೂಲಕವಾಗಿ. ಒಂದು ಪಸ್ಕ ಹಬ್ಬದ ಕುರಿತಾಗಿ ಮಾತಾಡ್ತಾರೆ. ಕರೆಕ್ಟಾ? ವಿಮೋಚನ ಕಾಂಡ 12ನೇ ಅಧ್ಯಾಯ ಬನ್ನಿ, ನಾನು ಮುಗಿಸ್ತೀನಿ ಇನ್ನೊಂದು 10-15 ನಿಮಿಷದಲ್ಲಿ. 4ನೇ ವಚನದಿಂದ ಓದುವುದಾದ್ರೆ, ಕುಟುಂಬವು ಚಿಕ್ಕದಾಗಿದ್ದು ಹಾ ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬರು ಇಷ್ಟೆಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಂಡರು. ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆದಿವಾರ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ಕಿಲುಬು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. 8ನೇ ವಚನ ಓದಮ್ಮ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಓಕೆ, ಇಲ್ಲಿ ಏನ್ ಹೇಳ್ತದೆ, ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಎಲ್ಲರೂ ಕೊಯ್ಯುವಂತ ಒಂದು ಸ್ಥಳದಲ್ಲಿ ನೀವು ಒಂದು ಕುರಿ ಮರಿಯನ್ನು ತೆಗೆದುಕೊಂಡು ಬಂದು ಅದನ್ನು ಕೊಯ್ದು ಆ ರಕ್ತವನ್ನು ಏನ್ ಮಾಡ್ಬೇಕು, ನಿಮ್ಮ ನಿಲುವು ಬಾಗಿಲ ಮೇಲೆ ಇಡಬೇಕು. ನಾನು ಇವತ್ತು ರಾತ್ರಿ ಒಂದು ದೂತನನ್ನು ಕಳಿಸ್ತೀನಿ. ಆ ದೂತನು ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿರುವಂತ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡ್ತಾನೆ. ಯಾರ ಮನೆ ಬಾಗಿಲು ನಿಲ್ಲುವಲ್ಲಿ ರಕ್ತ ಇರುವುದಿಲ್ಲವೋ ಆ ಮನೆಗಳಲ್ಲಿ ಸಂಹಾರ ಮಾಡ್ತಾನೆ. ಯಾರ ಮನೆಯಲ್ಲಿ ರಕ್ತ ಇದೆಯೋ ಆ ಮನೆಗಳನ್ನು ಉಳಿಸುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಏನ್ ಸೂಚಿಸುತ್ತಂದ್ರೆ ಪಸ್ಕ ಹಬ್ಬ, ಪಾಸ್ ಓವರ್ ಅಂತ ಹೇಳ್ತಾರೆ. ಇದು ನನ್ನ ಪ್ರಸಂಗದ ಪೀಠಿಕೆನೆ ಅದ. ಪಸ್ಕ ಹಬ್ಬ, ವಾಟ್ ಇಸ್ ಪಸ್ಕ ಹಬ್ಬ? ವಾಟ್ ಇಸ್ ಪಸ್ಕ ಹಬ್ಬ ಅಂದ್ರೆ ಏನು ನೋಡಿ. ಒಂದು ಕುರಿಯನ್ನು ತೆಗೆದುಕೊಂಡು ಅದನ್ನ ಏನ್ ಮಾಡ್ಬೇಕು, ಕಟ್ ಮಾಡಿ ಅದರ ರಕ್ತವನ್ನು ಬಾಗಿಲಿಗೆ ಹಚ್ಚಿ ಅದನ್ನು ಅವತ್ತು ರಾತ್ರಿನೇ ತಿನ್ಬೇಕು. ನಾ ಮಾರನೇ ದಿನದವರೆಗೂ 11ನೇ ವಚನ ಯಾರಾದ್ರೂ ಓದಿ ಅದನ್ನ ಹೆಂಗ್ ಮಾಡ್ಬೇಕಂತ ಹೇಳ್ತದೆ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಏನೆಂದರೆ, ನೀವು ನಡುವನ್ನು ಕಟ್ಟಿ ಕೆಳವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬ ಆಗಿದೆ. ಒಂದು ಹಬ್ಬ, ಕ್ರಮದ ಹಬ್ಬ. ಈಗ ದೀಪಾವಳಿ ಹಬ್ಬ ಮಾಡ್ತಾರಲ್ಲ, ಏನ್ ಮಾಡ್ತಾರೆ, ದುಡ್ಡೆಲ್ಲ ಇಟ್ಟು ಧನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಾರಮ್ಮ 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 ಅಲ್ಲ, ದುಡ್ಡು ಇಟ್ಟು ಬಿಡ್ತಾರಲ್ಲ ಫುಲ್ ಆಗಿ, ಬಂಗಾರ ಗೋಲ್ಡ್ ಎಲ್ಲ ಅವ್ರದೊಂದು ಕ್ರಮ. ದಸರಾ ಹಬ್ಬ ಮಾಡೋದ್ರೆ ಆಯುಧಗಳನ್ನಿಟ್ಟು ಹಬ್ಬ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದು ಇಲ್ಲಿ ಒಂದು ಹಬ್ಬದ ಒಂದು ಕ್ರಮ ಇದೆ. ಏನ್ ಮಾಡ್ತಾರಂತೆ, 11ನೇ ವಚನ ಏನ್ ಹೇಳ್ತದೆ, ಸೊಂಟಕ್ಕೆ ನಡುವನ್ನು ಕಟ್ಕೊಂಡು ಆಮೇಲೆ ಕೆರವನ್ನು ಹಾಕೊಂಡು ಕೈಯಲ್ಲಿ ಸ್ಟಿಕ್ ಅನ್ನು ಇಟ್ಕೋಬೇಕು ಅಲ್ವಾ, ಬೇಗ ಬೇಗ ತಿನ್ಬೇಕಂತೆ. ಅದನ್ನ ಮಾಡಿ ಈಗ ಇಸ್ರಾಯೇಲ್ ಜನರಿಗೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರು ಐಗುಪ್ತ ದೇಶವನ್ನು ಬಿಟ್ಟು ಹೋಗ್ಬೇಕಂತ ಹೇಳಿ? 430 ವರ್ಷ. ಓಕೆ, ವೆರಿ ಗುಡ್. ಇವ್ರು ಅನ್ಕೊಂಡ್ರು ನಮ್ ತಾತ ಬಿಡಿಸ್ತಾರೆ, ನಮ್ ಮುತ್ತಾತ ಬಿಡಿಸ್ತಾರೆ, ನಮ್ಮ ಅಪ್ಪ ಬಿಡಿಸ್ತಾರೆ ಅಂತ ಹೇಳಿ ತಿಳ್ಕೊಂಡ್ರು. ನಾನು ಒಬ್ಬ ಭಕ್ತನೇ 450 ವರ್ಷ ಅವ್ರು ಎಲ್ಲ ಪ್ರಿಪೇರ್ ಆಗಿ ಆ ದೇಶವನ್ನು ಬಿಡ್ಲಿಕ್ಕೆ 450 ವರ್ಷ ಆಯ್ತಂತ. ಓಕೆ, ಇಲ್ಲಿ ಕೇಳಿ, ಯಾವಾಗ ಪಸ್ಕ ಹಬ್ಬ ಆಚರಣೆ ಮಾಡಿದ್ರು, ಯಾವಾಗ ಆ ಕುರಿ ಮಾಂಸ ತಿಂದ್ರು, ಅವ್ರ ದೇವರಿಗೆ ಯಜ್ಞ, ಅವರ ನಿಲುಪಟ್ಟಿಗಳ ಮೇಲೆ ಆ ರಕ್ತವನ್ನು ಇಟ್ರು, ಅವತ್ತು ಬೆಳಕೇನೆ ಅವರು ಆ ದೇಶವನ್ನು ಹೊರಗೆ ಬಿಟ್ರಂತೆ, ಆ ದೇಶದಿಂದ ಹೊರಗಡೆ ಬಂದ್ರಂತೆ. ಹಲ್ಲೆಲೂಯ. ಪಸ್ಕ ಅಂದ್ರೆ ಅರ್ಥ ಬಿಡುಗಡೆ. ಯಾವ ಬಿಡುಗಡೆ? ದರಿದ್ರ, ಶಾಪ, ಗುಲಾಮಗಿರಿ, ರೋಗ, ಸಮಸ್ಯೆ, ದರಿದ್ರ, ಇವೆಲ್ಲವುಗಳಿಂದ ಬಿಡಿಸೋದೆ ನಿಜವಾದ ಪಸ್ಕ ಹಬ್ಬ. ಹಲ್ಲೆಲೂಯ, ಹಲ್ಲೆಲೂಯ. 100% ಗ್ಯಾರಂಟಿ. ಈಜಿಪ್ಟ್ ಔಟ್ ಆಫ್
ಈಜಿಪ್ಟ್ ಆ ದೇಶವನ್ನು ಬಿಡ್ಲಿಕ್ಕೆ ಕಾರಣ ಅವರು ಮಾಡಿದಂತ. ನೋಡಿ ಅಲ್ಲಿ ಹೇಳ್ತಾರೆ ಬೈಬಲ್, ಬೇಗ ಬೇಗ ತಿನ್ರಿ, ನೀವು ರೆಡಿ ಆಗ್ಬೇಕು, ನೀವು ಹೊರಗಡೆ ಬರ್ಬೇಕು. ಹಲ್ಲೆಲೂಯಾ. 105 ಕೀರ್ತನೆ 35ನೇ ವಚನ ಓದಮ್ಮ ಯಾರಾದ್ರು. 105 ಕೀರ್ತನೆ 105:35. ಅವರ ದೇಶದಲ್ಲಿದ್ದ ಹಾ. ಎಲ್ಲಾ ಪೈರುಗಳನ್ನು ಹಾ. ಭೂಮಿಯ ಬೆಳೆಗಳನ್ನು ತಿಂದು ಬಿಟ್ಟವು. ಹ ದೇಶದವರು ವೀರ್ಯಕ್ಕೆ ಪ್ರಥಮ ಫಲವಾಗಿದ್ದ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದನು. ಏನ್ ಹೇಳ್ತದೆ? ಅವರ ದೇಶದಲ್ಲಿದ್ದ ಎಲ್ಲಾ ಪೈರುಗಳನ್ನು ಭೂಮಿಯ ಬೆಳೆಗಳನ್ನು ತಿಂದು ಬಿಟ್ಟವು. ಓಕೆ, ಯಾರ್ಯಾರು ಪಸ್ಕ ಹಬ್ಬ ಮಾಡ್ಲಿಲ್ಲೋ ಅವರ ಎಲ್ಲ ಪೈರುಗಳು ಹಾಳಾದವು, ಅವರ ಎಲ್ಲ ಸಮಸ್ಯೆಗಳು ಹೆಚ್ಚಾದವು. ಯಾರು ಪಸ್ಕ ಹಬ್ಬ ಮಾಡಿದ್ರು ಬೈಬಲ್ ಹೇಳ್ತದೆ ಅವ್ರು ಹೆಲ್ತಿಯಾಗಿ, ಅವ್ರು ಸ್ಟ್ರಾಂಗ್ ಆಗಿ, ಅವ್ರ ಬ್ಲೆಸ್ಸಿಂಗ್ ಆಗಿ ಆ ದೇಶವನ್ನು ಬಿಟ್ಟು ಹೊರಗಡೆ ಬಂದ್ರು. ಅಲ್ಲೆಲ್ಲೂಯ್ಯ. ಈಗ ಪಸ್ಕ ಹಬ್ಬ ಹಳೆ ಒಡಂಬಡಿಕೆಯಲ್ಲಿ ಪಸ್ಕ ಹಬ್ಬ, ಹೊಸ ಒಡಂಬಡಿಕೆ ಬರುವಾಗ ಪಸ್ಕ ಹಬ್ಬಕ್ಕೆ ಏನ್ ಗುರ್ತು? ಯಜ್ಞದ ಕುರಿಯನ್ನು ಅವರು ಏನ್ ಮಾಡಿದ್ರಂತೆ, ಅಲ್ಲಿ ಕಟ್ ಮಾಡಿ ರಕ್ತವನ್ನು ತಮ್ಮ ನಿಲು ಪಟ್ಟಿಗಳ ಮೇಲೆ ಹಾಕಿದ್ರಂತೆ. ಅವರು ಮಾಂಸವನ್ನು ತಿಂದ್ರಂತೆ, ತಿಂದು ಬಿಟ್ಟು ಅವರು ಹೊರಗಡೆ ಬಂದ್ರು. ಹಳೆ ಒಡಂಬಡಿಕೆಯಲ್ಲಿ ಪಸ್ಕ, ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನ ಮೇಜು. ಕರ್ತನ ಮೇಜು ಅಂದ್ರೆ ಕರ್ತನ ಭೋಜನ. ಹಲ್ಲೆಲೂಯಾ. ನೀವೇ ಇಲ್ಲಿ ವಾಕ್ಯಕ್ಕೆ ಹೋಗೋಣ. ಮತ್ತೆ ಯಾಕೆ ಬನ್ನಿ, ಬೇಗ 26:17 ಬೇಗ ಯಾರಾದ್ರೂ ಹೋದ್ರೆ. ಹುಳಿಯಿಲ್ಲದ ರೊಟ್ಟಿಯ ಹಾ. ಹಬ್ಬದ ಮೊದಲನೆಯ ದಿವಸದಲ್ಲಿ ಹಾ. ಶಿಷ್ಯರು ಹಾ. ಯೇಸುವಿನ ಬಳಿಗೆ ಬಂದು, ಹಾ. ಪಸ್ಕದ ಊಟ ಮಾಡುವುದಕ್ಕೆ ಹಾ. ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆಂದು. ನೋಡಿ, ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ನಾವು ಪಸ್ಕ ಹಬ್ಬ ಮಾಡ್ಬೇಕಂತ, ನಿಮಗೆ ಎಲ್ಲಿ ರೆಡಿ ಮಾಡ್ಬೇಕು ಗುರುವೇ ಅಂತ ಹೇಳಿ ಕೇಳ್ತಾ. 20ನೇ ವಚನ ಓದಮ್ಮ. ಸಂಜೆಯಾದಾಗ ಹಾ. ಆತನು 12 ಮಂದಿ ಶಿಷ್ಯರ ಸಂಗಡ ಹಾ. ಊಟಕ್ಕೆ ಕೂತುಕೊಂಡನು. ಹಾ. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನೋಡಿ, ನಿಮಗೆ ಸತ್ಯ ಸಾಕ್ಷಾತ್ ಮಾಡುತ್ತೇನೆ. ಸಂಜೆ 12 ಗಂಟೆಗೆ ಎಲ್ಲ 12 ಜನ ಶಿಷ್ಯರಿಗೆ ಕೂರ್ಕೊಂಡು ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ಪಸ್ಕ ಹಬ್ಬ ಊಟ ಮಾಡಿ. 26ನೇ ವಚನದಿಂದ ಓದಮ್ಮ ಯಾರಾದ್ರು. ಅವರು ಊಟ ಮಾಡುತ್ತಿರುವಾಗ ಹಾ. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಹಾ. ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಹಾ. ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಹ್ಮ್. ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಹ್ಮ್. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಹ್ಮ್. ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಯಾವ ರಕ್ತ? ಬಹು ಬಹು ಜನರ ಪಾಪಗಳಿಗಾಗಿ ಸುರಿಸಲ್ಪಟ್ಟಂತ ರಕ್ತ. ಹಾಗಾದ್ರೆ ಕರ್ತನ ಭೋಜನ ಅಂದ್ರೆ ಏನರ್ಥ? ಹೋಲಿ ಕಮ್ಯುನಿಯನ್ ಅಂದ್ರೆ ಏನಂತ? 12 ಜನ ಶಿಷ್ಯರಲ್ಲಿ ಕೂರಿಸ್ಬಿಟ್ಟು ರೊಟ್ಟಿ ಮುರಿದು ಶಿಷ್ಯರಿಗೆ ಕೊಟ್ಟು ಪಾಸ್ ಓವರ್ ಹಬ್ಬ ಮಾಡ್ತಾ ಇದ್ದಾರೆ. ಪಾಸ್ ಓವರ್ ಅಂದ್ರೆ ಪಸ್ಕ ಹಬ್ಬ. ಪಸ್ಕ ಹಬ್ಬ ಅಂದ್ರೆ ಏನರ್ಥ? ಕರ್ತನ ಮೇಜು. ಓಕೆ, ಇದೆಲ್ಲ ಅರ್ಥ ಮಾಡಿಕೊಂಡು ಪೌಲನು ಮತ್ತಾಯ ಚೆನ್ನಾಗಿ ಓದ್ಬಿಟ್ಟು ಪೌಲು ಕೊರಂತಿದಲ್ಲಿ ಕೊರಂತಿಗೆ ಬರೋಣ. ನಾನು ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಕೊರಂತಿಗೆ ಬರೋಣ. ಕೊರಂತಿ 11ನೇ ಅಧ್ಯಾಯ ಬಗ್ಗೆ ಬರ್ರಿ. 23ನೇ ವಚನ ಓದ್ರಿ ಯಾರಾದ್ರು. ಫಸ್ಟ್ ಕೊರಂತಿ 11ನೇ ಅಧ್ಯಾಯ 23. ನಾನು ನಿಮಗೆ ಹಾ. ತಿಳಿಸಿಕೊಟ್ಟ ಉಪದೇಶವನ್ನು ಹಾ. ಕರ್ತನಿಂದ ಹೊಂದಿದೆನು. ಪೌಲ್ ಏನ್ ಹೇಳ್ತಾರೆ? ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೇನೆ, ಈ ಉಪದೇಶ ನಾನು ಯಾರಿಂದ ಓದ್ಕೊಂಡಿದ್ದೇನೆ? ಕರ್ತನಿಂದ ಓದ್ಕೊಂಡಿದ್ದೇನೆ. ಆಮೇಲೆ ಹಾ. ಕರ್ತನಾದ ಯೇಸು ಹಾ. ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ಹಾ. ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಹ್ಮ್. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ. ಹಲ್ಲೆಲೂಯಾ. ನೋಡಿ, ಬಹಳ ಜನ ನಾವು ಕರ್ತನ ಭೋಜನಕ್ಕೆ ಮಿಸ್ ಆಗ್ತಾ ಇದ್ದೀವಿ, ಬರೋದೇ ಇಲ್ಲ. ನೋಡಿ, ಇಸ್ರಾಯೇಲ್ ಜನರು ಸ್ಟ್ರಾಂಗ್ ಆಗಿದ್ದು ಯಾವಾಗ? ಪಸ್ಕ ಹಬ್ಬ. ಪೂರ 1 ಪರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಹ್ಮ್. ಪಕ್ಷಕ್ಕೆ ನೆರೆಮನೆಯ
ಸ್ವಲ್ಪದೊಂದಿಗೆ ಸೇರಿ ಒಬ್ಬೊಬ್ಬರು ಇಷ್ಟೆಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಂಭ್ರಮಿಸಿದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ಕಿಲುಬು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. 8ನೇ ವಚನ ಓದಮ್ಮ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಓಕೆ, ಮಾಡಬೇಕು. ಇಲ್ಲಿ ಏನ್ ಹೇಳ್ತದೆ, ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಎಲ್ಲರೂ ಕೊಯ್ಯುವಂತ ಒಂದು ಸ್ಥಳದಲ್ಲಿ ನೀವು ಒಂದು ಕುರಿ ಮರಿಯನ್ನು ತೆಗೆದುಕೊಂಡು ಬಂದು ಅದನ್ನು ಕೊಯ್ದು ಆ ರಕ್ತವನ್ನು ಏನ್ ಮಾಡ್ಬೇಕು, ನಿಮ್ಮ ನಿಲುವು ಬಾಗಿಲ ಮೇಲೆ ಇಡಬೇಕು. ನಾನು ಇವತ್ತು ರಾತ್ರಿ ಒಂದು ದೂತನನ್ನು ಕಳಿಸ್ತೀನಿ. ಆ ದೂತನು ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿರುವಂತ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡ್ತಾನೆ. ಯಾರ ಮನೆ ಬಾಗಿಲು ನಿಲ್ಲುವಲ್ಲಿ ರಕ್ತ ಇರುವುದಿಲ್ಲವೋ ಆ ಮನೆಗಳಲ್ಲಿ ಸಂಹಾರ ಮಾಡ್ತಾನೆ. ಯಾರ ಮನೆಯಲ್ಲಿ ರಕ್ತ ಇದೆಯೋ ಆ ಮನೆಗಳನ್ನು ಉಳಿಸುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಏನ್ ಸೂಚಿಸುತ್ತಂದ್ರೆ ಪಸ್ಕ ಹಬ್ಬ, ಪಾಸ್ ಓವರ್ ಅಂತ ಹೇಳ್ತಾರೆ. ಇದು ನನ್ನ ಪ್ರಸಂಗದ ಪೀಠಿಕೆನೇ ಅದ. ಪಸ್ಕ ಹಬ್ಬ, ವಾಟ್ ಇಸ್ ಪಸ್ಕ ಹಬ್ಬ? ವಾಟ್ ಇಸ್ ಪಸ್ಕ ಹಬ್ಬ ಅಂದ್ರೆ ಏನು ನೋಡಿ. ಒಂದು ಕುರಿಯನ್ನು ತೆಗೆದುಕೊಂಡು ಅದನ್ನ ಏನ್ ಮಾಡ್ಬೇಕು, ಕಟ್ ಮಾಡಿ ಅದರ ರಕ್ತವನ್ನು ಬಾಗಿಲಿಗೆ ಹಚ್ಚಿ ಅದನ್ನು ಅವತ್ತು ರಾತ್ರಿನೇ ತಿನ್ಬೇಕು. ನಾ ಮಾರನೇ ದಿನದವರೆಗೂ 11ನೇ ವಚನ ಯಾರಾದ್ರೂ ಓದಿ ಅದನ್ನ ಹೆಂಗ್ ಮಾಡ್ಬೇಕಂತ ಹೇಳ್ತದೆ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಏನೆಂದರೆ, ನೀವು ನಡುವನ್ನು ಕಟ್ಟಿ ಕೆಳವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬ ಆಗಿದೆ. ಒಂದು ಹಬ್ಬ, ಕ್ರಮದ ಹಬ್ಬ. ಈಗ ದೀಪಾವಳಿ ಹಬ್ಬ ಮಾಡ್ತಾರೆ ಲೋಕದಲ್ಲಿ. ಏನ್ ಮಾಡ್ತಾರೆ, ದುಡ್ಡೆಲ್ಲ ಇಟ್ಟು ಧನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಾರಮ್ಮ 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 ಅಲ್ಲ, ದುಡ್ಡು ಇಟ್ಟು ಬಿಡ್ತಾರಲ್ಲ ಫುಲ್ ಆಗಿ, ಬಂಗಾರ ಗೋಲ್ಡ್ ಎಲ್ಲ ಅವ್ರದೊಂದು ಕ್ರಮ. ದಸರಾ ಹಬ್ಬ ಮಾಡೋದ್ರೆ ಆಯುಧಗಳನ್ನಿಟ್ಟು ಹಬ್ಬ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದು ಇಲ್ಲಿ ಒಂದು ಹಬ್ಬದ ಒಂದು ಕ್ರಮ ಇದೆ. ಏನ್ ಮಾಡ್ತಾರಂತೆ, 11ನೇ ವಚನ ಏನ್ ಹೇಳ್ತದೆ, ಸೊಂಟಕ್ಕೆ ನಡುವನ್ನು ಕಟ್ಕೊಂಡು ಆಮೇಲೆ ಕೆರವನ್ನು ಹಾಕೊಂಡು ಕೈಯಲ್ಲಿ ಸ್ಟಿಕ್ ಅನ್ನು ಇಟ್ಕೋಬೇಕು ಅಲ್ವಾ, ಬೇಗ ಬೇಗ ತಿನ್ಬೇಕಂತೆ. ಅದನ್ನ ಮಾಡಿ ಈಗ ಇಸ್ರಾಯೇಲ್ ಜನರು ಎಷ್ಟು ವರ್ಷದಿಂದ ಕಾಯ್ತಾ ಇದ್ರು ಐಗುಪ್ತ ದೇಶವನ್ನು ಬಿಟ್ಟು ಹೋಗ್ಬೇಕಂತ ಹೇಳಿ? 430 ವರ್ಷ. ಓಕೆ, ವೆರಿ ಗುಡ್. ಇವ್ರು ಅನ್ಕೊಂಡ್ರು ನಮ್ ತಾತ ಬಿಡಿಸ್ತಾರೆ, ನಮ್ ಮುತ್ತಾತ ಬಿಡಿಸ್ತಾರೆ, ನಮ್ಮ ಅಪ್ಪ ಬಿಡಿಸ್ತಾರೆ ಅಂತ ಹೇಳಿ ತಿಳ್ಕೊಂಡ್ರು. ನಾನು ಒಬ್ಬ ಭಕ್ತನ 450 ವರ್ಷ ಅವ್ರು ಎಲ್ಲ ಪ್ರಿಪೇರ್ ಆಗಿ ಆ ದೇಶವನ್ನು ಬಿಡ್ಲಿಕ್ಕೆ 450 ವರ್ಷ ಆಯ್ತಂತ. ಓಕೆ, ಇಲ್ಲಿ ಕೇಳಿ, ಯಾವಾಗ ಪಸ್ಕ ಹಬ್ಬ ಆಚರಣೆ ಮಾಡಿದ್ರು, ಯಾವಾಗ ಆ ಕುರಿ ಮಾಂಸ ತಿಂದ್ರು, ಅವ್ರು ದೇವರಿಗೆ ಅವ್ರ ನಿಲುಪಟ್ಟಿಗಳ ಮೇಲೆ ಆ ರಕ್ತವನ್ನು ಇಟ್ರು, ಅವತ್ತು ಬೆಳಗ್ಗೆನೆ ಅವರು ಆ ದೇಶವನ್ನು ಹೊರಗೆ ಬಿಟ್ರಂತೆ, ಆ ದೇಶದಿಂದ ಹೊರಗಡೆ ಬಂದ್ರಂತೆ. ಹಲ್ಲೆಲೂಯಾ. ಪಸ್ಕ ಅಂದ್ರೆ ಅರ್ಥ ಬಿಡುಗಡೆ. ಯಾವ ಬಿಡುಗಡೆ? ದರಿದ್ರ, ಶಾಪ, ಗುಲಾಮಗಿರಿ, ರೋಗ, ಸಮಸ್ಯೆ, ದರಿದ್ರ ಇವೆಲ್ಲವುಗಳಿಂದ ಬಿಡಿಸೋದೆ ನಿಜವಾದ ಪಸ್ಕ ಹಬ್ಬ. ಹಲ್ಲೆಲೂಯಾ, ಹಲ್ಲೆಲೂಯಾ. 100% ಗ್ಯಾರಂಟಿ. ಈಜಿಪ್ಟ್ ಆ ದೇಶವನ್ನು ಬಿಡ್ಲಿಕ್ಕೆ ಕಾರಣ ಅವರು ಮಾಡಿದಂತ ನೋಡಿ. ಅಲ್ಲಿ ಹೇಳ್ತಾರೆ ಬೈಬಲ್, ಬೇಗ ಬೇಗ ತಿನ್ರಿ, ನೀವು ರೆಡಿ ಆಗ್ಬೇಕು, ನೀವು ಹೊರಗಡೆ ಬರ್ಬೇಕು. ಹಲ್ಲೆಲೂಯಾ. 105 ಕೀರ್ತನೆ 35ನೇ ವಚನ ಓದಮ್ಮ ಯಾರಾದ್ರು. 105 ಕೀರ್ತನೆ 105:35. ಅವರ ದೇಶದಲ್ಲಿದ್ದ ಎಲ್ಲಾ ಪೈರುಗಳನ್ನು, ಭೂಮಿಯ ಬೆಳೆಗಳನ್ನು ತಿಂದು ಬಿಟ್ಟವು. ದೇಶದವರು ವೀರ್ಯಕ್ಕೆ ಪ್ರಥಮ ಫಲವಾಗಿದ್ದ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದನು. ಏನ್ ಹೇಳ್ತದೆ? ಅವರ ದೇಶದಲ್ಲಿದ್ದ ಎಲ್ಲಾ ಪೈರುಗಳನ್ನು, ಭೂಮಿಯ ಬೆಳೆಗಳನ್ನು ತಿಂದು ಬಿಟ್ಟವು. ಓಕೆ,
ಯಾರ್ಯಾರು ಪಸ್ಕ ಹಬ್ಬ ಮಾಡ್ಲಿಲ್ಲೋ ಅವರ ಎಲ್ಲ ಪೈರುಗಳು ಹಾಳಾದವು, ಅವ್ರ ಎಲ್ಲ ಸಮಸ್ಯೆಗಳು ಹೆಚ್ಚಾದವು. ಯಾರು ಪಸ್ಕ ಹಬ್ಬ ಮಾಡಿದ್ರು ಬೈಬಲ್ ಹೇಳ್ತದೆ ಅವ್ರು ಹೆಲ್ತಿಯಾಗಿ, ಅವ್ರು ಸ್ಟ್ರಾಂಗ್ ಆಗಿ, ಅವ್ರ ಬ್ಲೆಸ್ಸಿಂಗ್ ಆಗಿ ಆ ದೇಶವನ್ನು ಬಿಟ್ಟು ಹೊರಗಡೆ ಬಂದ್ರು. ಅಲ್ಲೆಲ್ಲೂಯ್ಯ. ಈಗ ಪಸ್ಕ ಹಬ್ಬ ಹಳೆ ಒಡಂಬಡಿಕೆಯಲ್ಲಿ ಪಸ್ಕ ಹಬ್ಬ, ಹೊಸ ಒಡಂಬಡಿಕೆ ಬರುವಾಗ ಪಸ್ಕ ಹಬ್ಬಕ್ಕೆ ಏನ್ ಗೊತ್ತು? ಯಜ್ಞದ ಕುರಿಯನ್ನು ಅವರು ಏನ್ ಮಾಡಿದ್ರಂತೆ, ಅಲ್ಲಿ ಕಟ್ ಮಾಡಿ ರಕ್ತವನ್ನು ತಮ್ಮ ನಿಲುವು ಪಟ್ಟಿಗಳ ಮೇಲೆ ಹಾಕಿದ್ರಂತೆ. ಅವರು ಮಾಂಸವನ್ನು ತಿಂದ್ರಂತೆ, ತಿಂದು ಬಿಟ್ಟು ಅವರು ಹೊರಗಡೆ ಬಂದ್ರು. ಹಳೆ ಒಡಂಬಡಿಕೆಯಲ್ಲಿ ಪಸ್ಕ, ಹೊಸ ಒಡಂಬಡಿಕೆಗೆ ಬರುವಾಗ ಕರ್ತನ ಮೇಜು. ಕರ್ತನ ಮೇಜ್ ಅಂದ್ರೆ ಕರ್ತನ ಭೋಜನ. ಹಲ್ಲೆಲೂಯಾ. ನೀವ್ ಇಲ್ಲಿ ವಾಕ್ಯಕ್ಕೆ ಹೋಗೋಣ. ಮತ್ತೆ ಬನ್ನಿ, ಬೇಗ 26:17 ಬೇಗ ಯಾರಾದ್ರೂ ಹೋದ್ರೆ. ಹುಳಿಯಿಲ್ಲದ ರೊಟ್ಟಿಯ ಹಾ ಹಬ್ಬದ ಮೊದಲನೆಯ ದಿವಸದಲ್ಲಿ ಹಾ ಶಿಷ್ಯರು ಹಾ ಯೇಸುವಿನ ಬಳಿಗೆ ಬಂದು, ಹಾ ಪಸ್ಕದ ಊಟ ಮಾಡುವುದಕ್ಕೆ ಹಾ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆಂದು. ನೋಡಿ, ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ನಾವು ಪಸ್ಕ ಹಬ್ಬ ಮಾಡ್ಬೇಕಂತ, ನಿಮಗೆ ಎಲ್ಲಿ ರೆಡಿ ಮಾಡ್ಬೇಕು ಗುರುವೇ ಅಂತ ಹೇಳಿ ಕೇಳ್ತಾ. 20ನೇ ವಚನ ಹೋದಮ್ಮ. ಸಂಜೆಯಾದಾಗ ಹಾ ಆತನು 12 ಮಂದಿ ಶಿಷ್ಯರ ಸಂಗಡ ಹಾ ಊಟಕ್ಕೆ ಕೂತುಕೊಂಡನು. ಹಾ ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಳ್ಳುವನೆಂದು ನೋಡಿ, ನಿಮಗೆ ಸತ್ಯವಾಗಿ ಸಾಕ್ಷಾತ್ ಹೇಳುತ್ತೇನೆ. ಸಂಜೆ 12 ಗಂಟೆಗೆ ಎಲ್ಲ 12 ಜನ ಶಿಷ್ಯರಿಗೆ ಕೋರ್ಕೊಂಡು ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ಪಸ್ಕ ಹಬ್ಬ ಊಟ ಮಾಡಿ. 26ನೇ ವಚನದಿಂದ ಓದಮ್ಮ ಯಾರಾದ್ರು. ಅವರು ಊಟ ಮಾಡುತ್ತಿರುವಾಗ ಹಾ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಹಾ ದೇವರಿಗೆ ಸ್ತೋತ್ರ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ. ಆಮೇಲೆ ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಹಾ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಯಾವ ರಕ್ತ? ಬಹು ಬಹು ಜನರ ಪಾಪಗಳಿಗಾಗಿ ಸುರಿಸಲ್ಪಟ್ಟಂತ ರಕ್ತ. ಹಾಗಾದ್ರೆ ಕರ್ತನ ಭೋಜನ ಅಂದ್ರೆ ಏನರ್ಥ? ಹೋಲಿ ಕಮ್ಯುನಿಯನ್ ಅಂದ್ರೆ ಏನರ್ಥ? 12 ಜನ ಶಿಷ್ಯರಿಗೆ ಕೂರಿಸ್ಬಿಟ್ಟು ರೊಟ್ಟಿ ಮುರಿದು ಶಿಷ್ಯರಿಗೆ ಕೊಟ್ಟು ಪಾಸ್ ಓವರ್ ಹಬ್ಬ ಮಾಡ್ತಾ ಇದ್ರು. ಪಾಸ್ ಓವರ್ ಅಂದ್ರೆ ಪಸ್ಕ ಹಬ್ಬ. ಪಸ್ಕ ಹಬ್ಬ ಅಂದ್ರೆ ಏನರ್ಥ? ಕರ್ತನ ಮೇಜು. ಓಕೆ, ಇದೆಲ್ಲ ಅರ್ಥ ಮಾಡಿಕೊಂಡು ಪೌಲನು ಮತ್ತಾಯ ಚೆನ್ನಾಗಿ ಓದ್ಬಿಟ್ಟು ಪೌಲು ಕೊರಂತಿದಲ್ಲಿ ಕೊರಂತಿಗೆ ಬರೋಣ. ನಾನು ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಕೊರಂತಿಗೆ ಬರೋಣ. ಕೊರಂತಿ 11ನೇ ಅಧ್ಯಾಯ ಬಗ್ಗೆ ಬರ್ರಿ. 23ನೇ ವಚನ ಓದ್ರಿ ಯಾರಾದ್ರು. ಫಸ್ಟ್ ಕೊರಂತಿ 11ನೇ ಅಧ್ಯಾಯ 23. ನಾನು ನಿಮಗೆ ಹಾ ತಿಳಿಸಿಕೊಟ್ಟ ಉಪದೇಶವನ್ನು ಹಾ ಕರ್ತನಿಂದ ಹೊಂದಿದ್ದೆನು. ಪೌಲ್ ಏನ್ ಹೇಳ್ತಾರೆ? ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೇನೆ, ಈ ಉಪದೇಶ ನಾನು ಯಾರಿಂದ ಓದ್ಕೊಂಡಿದ್ದೇನೆ? ಕರ್ತನಿಂದ ಓದ್ಕೊಂಡಿದ್ದೇನೆ. ಆಮೇಲೆ ಕರ್ತನಾದ ಯೇಸು ಹಾ ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ಹಾ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ. ಹಲ್ಲೆಲೂಯಾ. ನೋಡಿ, ಬಹಳ ಜನ ನಾವು ಕರ್ತನ ಭೋಜನಕ್ಕೆ ಮಿಸ್ ಆಗ್ತಾ ಇದ್ದೀವಿ, ಬರೋದೇ ಇಲ್ಲ. ನೋಡಿ, ಇಸ್ರಾಯೇಲ್ ಜನರು ಸ್ಟ್ರಾಂಗ್ ಆಗಿದ್ದು ಇದನ್ನು ಪ್ರತಿದಿನ ನೀವು ಕೂಡುವಾಗಲೆಲ್ಲ ತಿನ್ರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾವ ಈ ಹೋಲಿ ಕಮ್ಯುನಿಯನ್ ತೆಗೆದುಕೊಳ್ಳೋದು ಉದ್ದೇಶ ಏನ್ ಗೊತ್ತಾ? ಆತನನ್ನು ನೆನೆಸೋದು. ಆತನ ನೆನೆಸೋದಂದ್ರೆ ಏನ್ರರ್ಥ? ಆತನ ನೆನೆಸೋದಂದ್ರೆ ಅರ್ಥ ಏನು? ವಾಟ್ ಇಸ್ ರಿಮೆಂಬರ್? ಏನ್ ರಿಮೆಂಬರ್? ಏಕೆ ರಿಮೆಂಬರ್ ಮಾಡ್ಬೇಕು? ಯೇಸು ಸ್ವಾಮಿ ನೆನೆಸೋದಂದ್ರೆ ಏನಂತ ನೋಡಿ. ನೀನ್ ಸ್ಟ್ರಾಂಗ್ ಆಗ್ಬೇಕು. ನೀನ್ ಬರ್ತೀಯ, ಕರ್ತನ ಭೋಜನ ತೆಗೆದುಕೊಳ್ಳಿದ್ದಕ್ಕೆ ಬರ್ತೀಯ. ಬಂದಾಗ ನೀವೇನ್ ನೆನೆಸ್ಬೇಕು? ಅಯ್ಯೋ, ನಾನ್ ಪಾಪಿ, ಇದನ್ನ ತಿಂದ್ರೆ ದೇವರ ವಾಕ್ಯ ಹೇಳ್ತದೆ ರೋಗ ಬರುತ್ತೆ, ಕೆಲವರು ಸತ್ತೇ ಹೋಗ್ತಾರೆ. ಯಾವಾಗ ಸತ್ತು ಹೋಗ್ತೀಯಾ? ನೀನ್ ಕರ್ತನು ನಿನಗೋಸ್ಕರ ಮಾಡಿರುವ ಕಾರ್ಯಗಳು ನೀನ್ ನೆನೆಸದೇ ಇರುವಾಗ ನೀನ್ ಏನ್ ನೆನೆಸ್ಬೇಕು? ಯೇಸು ನನಗಾಗಿ
ನನಗಿರುವಂತ ದರಿದ್ರ, ನನಗಿರುವಂತ ರೋಗ, ನನಗಿರುವಂತ ಕಷ್ಟ, ನನಗಿರುವಂತ ಕಣ್ಣೀರು, ನನಗಿರುವಂತ ಸಮಸ್ಯೆ ಎಲ್ಲವನ್ನು ಕಲ್ವಾರಿ ಕ್ರೂಜ ಮೇಲೆ ಆತನು ಹೊತ್ತುಕೊಂಡು ತೀರಿಸಿ 2000 ವರ್ಷಗಳಿಂದ ಬಂದು ಸತ್ತು 3ನೇ ದಿನದಲ್ಲಿ ಎದ್ದು ಬಂದು ನನಗೆ ವಾಗ್ದಾನ ಮಾಡಿದ, ನಾನು ನಿನಗೋಸ್ಕರ ಸ್ವರ್ಗ ಕೊಡ್ತೇನೆ, ನಾನಿರುವಂತ ಸ್ಥಳದಲ್ಲಿ ನೀನ್ ಬರ್ತೀಯಾ, ನನ್ನ ಜೊತೆ ಶಾಶ್ವತವಾಗಿ ಇರ್ತೀಯ ಎಂಬುದಾಗಿ ನೆನೆಸೋದೆ. ಹಲ್ಲೆಲೂಯಾ. ಕರ್ತನ ಭೋಜನ. ಕರ್ತನ ಭೋಜನ ಅಂದ್ರೆ ಏನಂತ? ಇವತ್ತು ನಾವೇನ್ ಅನ್ಕೊಳ್ತೀವಿ, ಅಯ್ಯೋ ನಾನ್ ಪಾಪಿ, ನಾನ್ ದರಿದ್ರ, ನಾನ್ ರೋಗಿ, ನಾನ್ ಅದು, ನಾನ್ ಇದು. ನೀನ್ ಕರ್ತನ ಭೋಜನ ತೆಗೆದುಕೊಂಡು ಮತ್ತೆ ನೀನು ಈ ನೆಗೆಟಿವ್ ಮಾತಾಡಿದ್ರೆ ಪ್ರಯೋಜನ ಏನಿದೆ? ನೀನ್ ಕರ್ತನ ಭೋಜನ ನೋಡಿ 27ನೇ ವಚನ ಓದಮ್ಮ. ಹೀಗಿರುವುದರಿಂದ ಹಾ? ಯಾವನಾದರೂ ಹಾ? ಅಯೋಗ್ಯವಾಗಿ ಹಾ? ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಏನ್ ಹೇಳ್ತಾ ಇದೆ ಅದು? ಹೀಗಿರುವುದ್ರಿಂದ ಯಾವನಾದ್ರೂ ಅಯೋಗ್ಯವಾಗಿ, ಅಯೋಗ್ಯತೆ ಅಂದ್ರೆ ಅರ್ಥ ಏನು? ಅಯೋಗ್ಯರು ಯಾರಿಗೆ, ಅಯೋಗ್ಯರಂತ ಯಾರಿಗೆ ಹೇಳ್ತೀವಿ ನಾವು? ಅಯೋಗ್ಯರ ಯಾರಿಗೆ ಹೇಳ್ತೀವಿ? ಎಷ್ಟೆಲ್ಲಾ ಹೆಲ್ಪ್ ಮಾಡಿದ್ರು, ಒಂದ್ ಮಾತಾದ್ರೂ ಒಳ್ಳೇದ್ ಮಾತಾಡಿದ್ದಾನೆ ಅಯೋಗ್ಯ ಅಂತ ಹೇಳ್ತೀವಿ. ಕರೆಕ್ಟಾ? ಹೌದಾ? ಒಂದ್ ಮಾತಾದ್ರೂ ಒಳ್ಳೇದ್ ಬಾಯಿಲ್ ಬಂತ, ನಾನು ಇಷ್ಟೆಲ್ಲಾ ಮಾಡ್ದೆ, ಇಷ್ಟೆಲ್ಲಾ ಅವನಿಗೆ ಹೆಲ್ಪ್ ಮಾಡ್ದೆ. ನಾವೇನ್ ಮಾಡ್ತೀವಿ, ಕೆಲವರು ಒಳ್ಳೆಯವರು, ದೇವ್ರು ನೋಡ್ಕೊಳ್ತಾ ಬಿಟ್ಟು ಅವ್ನು ಮಾತಾಡ್ಲಿಲ್ಲ ಅಂದ್ರೆ ಅಂತ ಹೇಳ್ತೀವಿ. ಕರೆಕ್ಟಾ? ಅಯೋಗ್ಯರು ಅಂದ್ರೆ ಯಾರಿ? ಈಗ ಹಳೆ ಒಡಂಬಡಿಕೆಯಲ್ಲಿ ಬಂದಾಗ ಕರ್ತನ ಪಸ್ಕ ಹಬ್ಬವನ್ನು ಯಾರ್ಯಾರು ಆಚರಣೆ, ಯಾರ್ಯಾರು ತಿಂದ್ರು ಗೊತ್ತಾ? ಯಾರ್ಯಾರು ತಿಂದ್ರು? ಒಳ್ಳೆಯವರು ತಿಂದ್ರು, ಕೆಟ್ಟವರು ತಿಂದ್ರು. ಯಾಕೆ? ಇಸ್ರಾಯೇಲ್ನಲ್ಲಿ ಪಾಪ ಮಾಡೋರು ಯಾರು ಇರ್ಲಿಲ್ವಾ? ಎಲ್ಲರೂ. ಓಕೆ, ನಾನ್ ಆ ಪಾಪದ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋ ಪಾಪ ಏನ್ ಗೊತ್ತಾ? ಕೃತಜ್ಞತೆ ಇಲ್ಲದೆ ಬದುಕ್ತಿಯಲ್ಲ. ದೇವ್ರು ನಿನ್ಗೆ ಇಷ್ಟೆಲ್ಲಾ ಮಾಡಿ, ಇಷ್ಟೆಲ್ಲ ಆಸ್ತಿ ಕೊಟ್ಟು, ಐಶ್ವರ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ನಿನ್ನ ಪಾಪದಿಂದ ಬಿಡಿಸಿ, ನಿನಗೆ ನಿತ್ಯ ಜೀವ ಕೊಟ್ಟು, ನಿನ್ ದರಿದ್ರ ತೆಗೆದು, ನಿನ್ನ ಶಾಪ ತೆಗೆದು, ನಿನಗಿರುವ ಸಮಸ್ಯೆಗಳನ್ನ ತೆಗೆದು, ನಿನಗಿರುವಂತ ಬಾಧೆಗಳನ್ನ ತೆಗೆದು, ನಿನಗೆ ಉನ್ನತವಾಗಿ ಆರೋಗ್ಯ ಕೊಟ್ಟು, ಕೆಲಸ ಕೊಟ್ಟು, ಎಲ್ಲ ಮಾಡಿ, ಕುಟುಂಬ, ಫ್ಯಾಮಿಲಿ ಎಲ್ಲರೂ ಆರೋಗ್ಯವಾಗಿ ಇರುವಂತೆ ದೇವರು ಮಾಡಿದ್ರು ಸಹ ನಿನ್ನ ಒಳಗೆ ಕೃತಜ್ಞತೆ ಇಲ್ಲದೆ ಬದುಕ್ತಿಯಲ್ಲ. ಅದನ್ನೇ ಹೇಳ್ತಾರೆ, ಅಯೋಗ್ಯ ಕಾರ್ಯಕ್ಕಾಗಿ ಅಯೋಗ್ಯನಾಗಿ ತೆಗೆದುಕೊಳ್ಳಲು ದೇವರಿಗೆ ರಿಮೆಂಬರ್ ಮಾಡದೆ, ಇದೇನ್ ರೊಟ್ಟಿ ಬಿಡು, ಇದೇನ್ ದ್ರಾಕ್ಷಿ ರಸ ಬಿಡು, ಇದೇನ್ ಬಿಡು ಅಂತ ಹೇಳಿ ತಗೊಳ್ಕೊಳ್ತೀಯಲ್ಲ, ನಿನ್ನಷ್ಟು ಅಯೋಗ್ಯ ಯಾರಿಲ್ಲ. ದೇವರು ಮಾಡಿರುವಂತ ಕಾರ್ಯಗಳನ್ನು ನಾವು ನೆನೆಸೋದೆ ಹೋಲಿ ಕಮ್ಯುನಿಯನ್. ಹಲ್ಲೆಲೂಯಾ. ದೇವ್ರು ನಿನ್ ಲೈಫ್ ಅಲ್ಲಿ ಮಾಡಿರುವ ಇವತ್ತು ತಿಂಗಳೆಲ್ಲ ಏನೆಲ್ಲಾ ಮಾಡಿದ್ದಾರೆ ಅದನ್ನ ನೆನೆಸಿ. ಎಂತೆಂತ ಇಕ್ಕಟ್ಟಲ್ಲಿ ದೇವರು ಬಿಡಿಸಿದ್ರು, ಎಂತೆಂತ ಕಾರ್ಯಗಳಿಂದ ದೇವರು ಬಿಡಿಸಿದ್ರು. ಆ ಕೃತಜ್ಞತೆಯಿಂದ ಬರ್ರಿ ದೇವ್ರ ಸರ್. ನಾವು ಪ್ರತಿ ವಾರ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು? ಕೃತಜ್ಞತೆ ಉಳ್ಳವರಾಗಿ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೇಲೆ ನಾವು ಬರುವಾಗ ಅಯ್ಯೋ ನಾನ್ ದರಿದ್ರ, ಅಯ್ಯೋ ನಾನ್ ರೋಗಿ, ಅಯ್ಯೋ ನಾನ್ ಶಾಪ, ಅಯ್ಯೋ ನಾನ್ ಮಣ್ಣು, ಅಯ್ಯೋ ನಾನ್ ಧೂಳು. ಹಲ್ಲೆಲೂಯಾ. ಆ ರೀತಿಯಲ್ಲಿ ಬರ್ದೆ ಹೆಂಗ್ ಬರ್ಬೇಕು? ಯಾವ ಕೃತಜ್ಞತೆ? ನೀನ್ ಯಾವಾಗ ತಿಂತೀಯೋ, ನೀನ್ ಯಾವಾಗ ಬರ್ತೀಯೋ ದೇವ್ರ ಸನ್ನಿಧಿ, ಐ ಆಮ್ ಹೆಲ್ತಿ, ಐ ಆಮ್ ಬ್ಲೆಸ್ಡ್ ಮ್ಯಾನ್. ಹಲ್ಲೆಲೂಯಾ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ನಾಟ್ ವೀಕ್, ಐ ಆಮ್ ಸ್ಟ್ರಾಂಗ್. ಹಲ್ಲೆಲೂಯಾ. ಏನೋ ಜಗ್ಗು ಒಳ್ಳೆ ಏನಂತಾರೆ, ಕೆಲವರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಆಗಿ ಬರ್ತಾರೆ. ಅವ್ನ್ ಲೈವ್ ಆಗಿ ಬಂದು ಅವ್ನ್ ಏನೇನು ಮಾತಾಡ್ತಾ ಇದ್ದಾನೆ ಗೊತ್ತಾ? ನಿನ್ನೆ ಹಿಂಗೆಲ್ಲ ಮಾತಾಡ್ಬೇಡ, ಲೈವ್ ಆಗಿ ಬಂದಿದ್ದಾನೆ, ಹೆಂಗ್ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ. ಮಾಡು, ನೀನ್ ಮಾಡೋ ಬೇಡ ಅನ್ನಲ್ಲ. ಒಳ್ಳೆ ದೇವ್ರ ವಾಕ್ಯ ಹಾಕು, ವಾಕ್ಯ ಮಾತಾಡು, ಹಾಡಾಡು, ಪರವಾಗಿಲ್ಲ ಅಲ್ಲ ಆಮೇಲೆ ಒಳ್ಳೆ ಹಾಡು ಹಾಕ್ರಿ, ದೇವರ ವಾಕ್ಯ ಹಾಕ್ರಿ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಒಳ್ಳೇದನ್ನ ಹಾಕ್ರಿ. ನಾವು ಯೇಸು ಸ್ವಾಮಿ ನಂಬುದಕ್ಕೆ ಗುರ್ತದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಬೈಬಲ್ ಏನ್ ಹೇಳ್ತದೆ? ಅನ್ವರ್ತಿಯಾಗಿ ಯಾವುದನ್ನು ಮಾಡಬಾರ್ದು,
ಅನ್ವರ್ತಿ ಅಂದ್ರೆ ಏನ್ರಿ? ಅಯೋಗ್ಯವಾಗಿ. ನಮ್ಮ ನೋಡುವಾಗ ನಮ್ಮ ಲೈಫ್ ಅನ್ನು ಅಯೋಗ್ಯವಾಗಿ ಯಾರು ಎಣಿಸ್ಬಾರ್ದು. ನಾನು ಹೇಳ್ತಾ ಇರೋದು ಅದನ್ನೇ. ನಾವು ಇವಾಗ ಮಕ್ಕಳಿದೀವಿ, ನಾಳೆ ಯೌವನಸ್ಥಿಗೆ ಬರ್ತೀವಿ. ನಮ್ಮನ್ ಯಾರು ಅಯೋಗ್ಯರಾಗಿ ನೋಡಿ. ಮುಂಜೂರಲ್ಲಿ ಒಬ್ರು ಬ್ರದರ್ ಬರ್ತಾ ಇದ್ರು, ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅವ್ರಿಗೆ. ಒಳ್ಳೆ ಚರ್ಚಲ್ಲಿ ಎಲ್ಲರಿಗಿಂತ ಮುಂದೆ ಬರೋರು, ಚೆನ್ನಾಗಿ ಇರೋರು. ಇವಾಗ ನೋಡಿದ್ರೆ ಅಷ್ಟು ರೆಸ್ಪೆಕ್ಟ್ ಇದ್ದಂತ ವ್ಯಕ್ತಿ ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟ. ಕಾರಣ ಏನ್ ಗೊತ್ತಾ? ಅನ್ವರ್ತಿ ಲೈಫ್. ಅಂದ್ರೆ ಅನ್ವರ್ತಿ ಅಂದ್ರೆ ಅಯೋಗ್ಯವಾದ ಲೈಫ್. ಕುಡಿಯೋದು, ಮಜಾ ಮಾಡೋದು, ಲೋಕದ ಹಿಂದೆ ಹೋಗೋದು, ಕೆಟ್ಟ ಮಾತಾಡೋದು, ಇದು ಅನ್ವರ್ತಿ ಲೈಫ್. ಹಲ್ಲೆಲೂಯ. ಅದಕ್ಕೆ ನಾವು ಕರ್ತನ ಲೈಫ್, ದೇವರ ರಾಜ್ಯದಲ್ಲಿ ಬರುವಾಗ, ದೇವರ ಸನ್ನಿಧಿಗೆ ಬರುವಾಗ, ನಾವು ಮನೆಗೆ ಹೋಗುವಾಗ ನಮ್ ಲೈಫ್ ವರ್ತಿಯಾಗಿರ್ಬೇಕು, ಯೋಗ್ಯವಾಗಿರ್ಬೇಕು. ದೇವ್ರು ಮಾಡಿರುವಂತ ಉಪಕಾರಗಳನ್ನ ನಾವು ನೆನೆಸ್ಬೇಕು. ಲೈಫ್ ಯಾವಾಗ ಅನ್ವರ್ತಿಯಾಗಿ ನಾವು ಬದುಕ್ತೀವೋ, ಅಯೋಗ್ಯವಾಗಿ ಬದುಕ್ತೀವೋ, ಹಲ್ಲೆಲೂಯ. ಅದಕ್ಕೆ ದೇವರು ನೋಡಿ ನಮ್ ಲೈಫ್ ಹೆಂಗಿತ್ತು. ಒಂದಿನ ನಾನು ನೋಡ್ದೆ, ಸುರೇಶ್ ಅಣ್ಣಗ್ ನೋಡ್ದೆ. ಅವ್ರ ಒಂದು ಜೋಪಡಿಯಲ್ಲಿ ಇದ್ರು. ದೇವ್ರು ಅವ್ರಿಗೆ ಅಲ್ಲಿಂದ ಎತ್ತಿ ಬಂದು ಅವ್ರ ಬಿಸ್ನೆಸ್ ಅನ್ನ, ಅವ್ರ ಕೆಲಸವನ್ನ ಆಶೀರ್ವದಿಸಿದ್ರು. ಅವ್ರು ಒಳ್ಳೆ ಮನೆ ಕೊಟ್ರು, ಆಸ್ತಿ ಕೊಟ್ರು. ಆ ಕೃತಜ್ಞತೆ ಅವ್ರ ಮಕ್ಕಳು ನೋಡಿದ್ದಾರೆ. ನಮ್ಮಪ್ಪ ಎಷ್ಟು ಕಷ್ಟದಲ್ಲಿದ್ರು, ಹೆಂಗಿದ್ರು, ನಮ್ಮಪ್ಪಗೆ ಎಲ್ಲಿಂದ ತಂದು ಎಲ್ಲಿ ದೇವ್ರು ಇಟ್ಟಿದ್ದಾರೆ. ಈ ಮಕ್ಕಳ ಒಳಗೆ ಆ ಕೃತಜ್ಞತೆ ಬರ್ಬೇಕು. ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿದೆ, ಎಷ್ಟು ಕಷ್ಟ. ನಮ್ಮಪ್ಪ ನಾಳೆ ಸತ್ರ ಎಲ್ಲ ಆಸ್ತಿ ಯಾರ್ದು? ನಿಮ್ದೆ ಅಲ್ವಾ? ಆ ಕೃತಜ್ಞತೆ ಮಕ್ಕಳ ಒಳಗೆ ಬರ್ಬೇಕು. ಮಕ್ಕಳಲ್ಲಿ ಬರ್ಲಿಲ್ಲ ಅಂದ್ರೆ ಅವ್ರ ಅನ್ವರ್ತಿಯಾಗಿ ಲೈಫ್ ಬದುಕ್ತಾರೆ. ಅದಕ್ಕೆ ನಾನು ಏನಿತ್ತು, ದೇವರ ಸನ್ನಿಧಾನದಲ್ಲಿ ಬರುವಾಗ, ಹೋಲಿ ಕಮ್ಯುನಿಯನ್ ತೆಗೆದುಕೊಳ್ಳುವಾಗ ಹೆಂಗೆ ಬರ್ಬೇಕು? ಕೃತಜ್ಞತೆ. ದೇವರು ನಿನಗೆ ಒಂದು ಲೈಫ್ ಕೊಟ್ಟಿದ್ದಾರೆ, ಅಯೋಗ್ಯ ಕಾರ್ಯದಿಂದ ಮಾಡ್ಬೇಡ್ರಿ. ದೇವ್ರಿಗೆ ಕೃತಜ್ಞತೆ ಉಳ್ಳವರು, ದೇವ್ರು ಮಾಡಿರುವಂತ ಉಪಕಾರಗಳನ್ನ ನೆನೆಸಿ. ನೆಕ್ಸ್ಟ್ ವಾರ ನಾವು ಕರ್ತನ ಭೋಜನಕ್ಕೆ ಬರುವಾಗ ಹೆಂಗ್ ಬರ್ಬೇಕು? ಐ ಆಮ್ ಬ್ಲೆಸ್ಡ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪ್ರಾಸ್ಪರಿಟಿ. ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಸಮೃದ್ಧಿ ಆಗಿರೋನು, ನಾನು ಆರೋಗ್ಯವಂತನು, ನಾನು ಸ್ಥಿತಿವಂತನು, ನಾನು ಘನವಂತನು, ನಾನು ಒಳ್ಳೆಯವನು. ಹಲ್ಲೆಲೂಯಾ. ಯಾವಾಗ ಈ ಸ್ಟ್ರಾಂಗ್ ಹೋಲ್ಡ್ ಇಂದ ಬರ್ತೀವೋ, ಈ ಸ್ಟ್ರಾಂಗ್ ಫೇತ್ ಇಂದ ಬರ್ತೀವೋ, ಖಂಡಿತವಾಗಿ ದೇವ್ರು ನಮ್ಮ ಒಟ್ಟಿಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೇಳ್ತೀರಾ ಆಮೇಲೆ ಅಂತೀರಾ? ದೇವರ ಎರಡು ವಾಕ್ಯಗಳನ್ನು ಆಶೀರ್ವಿಸಿ ಎಲ್ಲರ ಎದುರು ನಿಂತ್ಕೊಳ್ಳೋಣ, ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಒಂದು ರಿಡೆಂಪ್ಷನ್ ನಮಗೋಸ್ಕರ ಮಾಡಿಟ್ಟಿದ್ದೀರಿ ಸ್ವಾಮಿ, ಒಂದು ವಿಮೋಚನೆ ಮಾಡಿಟ್ಟಿದ್ದೀರಿ ಸ್ವಾಮಿ. ದೇವರೇ, ಆದಾಮ ಹವ್ವ ಅವ್ರ ಲೈಫ್ ನೋಡುವಾಗ ಎಷ್ಟು ಪ್ಲಾಂಟಿ ಆಗಿತ್ತು, ಎಷ್ಟು ಸಮೃದ್ಧಿ ಆಗಿತ್ತು. ದೇವರೇ, ಇಬ್ಬರಿಗೆ 4 ನದಿಗಳು ಹರಿಯುವ ಒಂದು ಏದೆನ್ ತೋಟ, ಸಾವಿರಾರು ಹಣ್ಣು ಮರಗಳು, ಅವ್ರಿಗೆ ಬೇಕಾದಂತ ಆಶೀರ್ವಾದ, ಬೇಕಾದಂತ ಸಮೃದ್ಧಿ, ಸಮಾಧಾನ, ಕೇಡು ಮಾಡದೇ ಇರುವಂತ ಸ್ಥಳ ಅವ್ರಿಗೆ ಕೊಟ್ಟಿದ್ದಿ ಸ್ವಾಮಿ. ಯಾವ ಕೇಡು ಇರದ, ಯಾವುದೇ ಹಾಸ್ಪಿಟಲ್ ಇಲ್ಲ, ಯಾವುದೇ ಇಲ್ಲ, ಸಮೃದ್ಧಿ ಆದಂತ ದೇಶ ಅವರಿಗೆ ಕೊಟ್ಟೆ ಸ್ವಾಮಿ. ಆದ್ರೆ ಕರ್ತನೆ, ಅವರು ಸೈತಾನ್ ಬಂದು ನುಸುಡಿ ಈ ಭೂಮಿಗೆ ಅದೋ ಭಾಗ್ಯವನ್ನು ತಂದು ಕೊಟ್ಟ ಸ್ವಾಮಿ. ಸೈತಾನ ಮಾತನ್ನು ಕೇಳಿ ಆದಾಮ ಅವರು ವಂಚಿತರಾದರು ಸ್ವಾಮಿ. ದೇವರೇ, ಆ ವಂಚನೆಯನ್ನು ತೆಗೆಯುವುದಕ್ಕೋಸ್ಕರ, ಆ ಒಂದು ಅದೋ ಗತಿಗೆ ಹೋಗಿರುವಂತ ನಮ್ಮ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ, ನಮ್ಮ ದರಿದ್ರ, ನಮ್ಮ ಶಾಪ, ನಮ್ಮ ಸಮಸ್ಯೆಗಳು, ದೇವರೇ, ನಮ್ಮ ಕಣ್ಣೀರು, ನಮ್ಮ ಶೋಧನೆಗಳನ್ನ, ದೇವರೇ, ಪಾಪಗಳಿಂದ, ಶಾಪಗಳಿಂದ ಬಿಡಿಸೋದಕ್ಕೋಸ್ಕರ 2000 ವರ್ಷಗಳ ಹಿಂದೆ ಸ್ವಾಮಿ ಈ ಲೋಕಕ್ಕೆ ಬಂದೆ ಸ್ವಾಮಿ. ನಮ್ಮನ್ನು ಆ ಎಲ್ಲ ಅನೀತಿಯಿಂದ ಬಿಡಿಸೋದಕ್ಕೋಸ್ಕರ, ಎಲ್ಲ ದರಿದ್ರದಿಂದ, ಎಲ್ಲ ದೇವರೇ ಕೊರತೆಗಳಿಂದ, ಅನಾರೋಗ್ಯದಿಂದ ಬಿಡಿಸೋದಕ್ಕೋಸ್ಕರ ದೇವರೇ ಈ ಲೋಕಕ್ಕೆ ಬಂದ ಸ್ವಾಮಿ. ಪರಿಶುದ್ಧ ದೇವರೇ, ನಿನ್ನ ಕೃಪೆಗೆ ತಕ್ಕಂತೆ ನಮ್ಮ ನಡೆಸು, ನಿಮ್ಮ ದಯೆಗೆ ತಕ್ಕಂತೆ ನಮ್ಮ ನಡೆಸು, ಇನ್ನು ಉನ್ನತವಾದ ನಿಮ್ಮ ಕೃಪೆಯಲ್ಲಿ ನಮ್ಮ ನಡೆಸು. ದೇವರು ಕೇಳಿದಂತ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಕೇಳಿದ ಮಕ್ಕಳನ್ನು ಆಶೀರ್ವಿಸು, ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ದೇವರೇ, ಇನ್ನು ಮೇಲೆ ನಾವು ಬರುವಾಗ ಕೃತಜ್ಞತೆ ಉಳ್ಳವರಾಗಿ, ದೇವರೇ ಮಹಿಮೆ ಉಳ್ಳವರಾಗಿ, ದೇವರೇ ನೀನು ಮಾಡಿರುವಂತ ಉಪಕಾರಗಳನ್ನು ಅನೇಕರ ಮುಂದೆ ನಾವು ಸಾಕ್ಷಿಯಾಗಿ ನಿಂತು ಹೇಳುವಂತೆ ಕರ್ತನ ಕೃಪೆ ಮಾಡಿ. ನಾವು ಹೇಳೋದಲ್ಲ ಸ್ವಾಮಿ, ಅನೇಕರು ನಮ್ಮ ಲೈಫ್ ಅನ್ನು ದೇವರ ಸ್ಟಡಿ ಮಾಡುವಾಗ
ದೇವರೇ ಅವರೇ ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವಂತೆ ಮಾಡು ಸ್ವಾಮಿ. ಅಷ್ಟು ನಮ್ಮ ಜೀವಿತ ಬದಲಾವಣೆ ಆಗ್ಲಿ ಸ್ವಾಮಿ. ಅಷ್ಟು ಸಮೃದ್ಧಿಯಾಗಿ ನಮ್ಮ ನಡೆಸಿ ಎಂಬುದಾಗಿ ಪ್ರಾರ್ಥಿಸುವ. ನಡೆಯಿಂದಾಗ್ಲಿ ನುಡಿಯಿಂದಾಗ್ಲಿ ನಿಮ್ಮ ನಾಮ ಮಹಿಮೆ ಆಗಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇವೆ. ಈ ವಾರವೆಲ್ಲ ನಮ್ಮ ಜೊತೆ ಇದ್ದು ನಡೆಸು. ನಿಮ್ಮ ಕೃಪೆಗೆ ತಕ್ಕಂತೆ ನಮ್ಮ ನಡೆಸು. ಮಾಡುವಂತ ಸೇವೆ, ಪ್ರಾರ್ಥನೆ, ನಂಬಿಕೆ, ನಿರೀಕ್ಷೆ ಇವೆಲ್ಲವುಗಳಿಂದ ನಮ್ಮ ಜೊತೆ ಇದ್ದು ನಮ್ಮ ನಡೆಸು. ಇನ್ನು ಬಲವಾಗಿ ನಡೆಸು ಸ್ವಾಮಿ. ಅನೇಕರಿಗೆ ದೇವರೇ ನಾವು ಮಾರ್ಗದರ್ಶಿಗಳಾಗಿ ಇರುವಂತೆ ಕೃಪೆಯನ್ನು ಮಾಡು. ಬಂದಂತ ಎಲ್ಲ ದೇವ ಮಕ್ಕಳು, ಕುಟುಂಬಸ್ಥರು ಎಲ್ಲರನ್ನ ಆಶೀರ್ವದಿಸು. ಮಕ್ಕಳಿಂದ ಹಿಡಿದು ಎಲ್ಲರೂ, ಚಿಕ್ಕವರಿಂದ ದೊಡ್ಡವರ ಪರ್ಯಂತ ಎಲ್ಲರನ್ನ ಆಶೀರ್ವದಿಸು. ನಿಮ್ಮ ನಾಮದಲ್ಲಿ ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವೆ ನಮ್ಮ ಪರಲೋಕ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮದಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಸರ್ವ ಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ತಂದೆಯ ದೇವರ ಪ್ರೀತಿಯ ಕುಮಾರನಾದಂತ ಯೇಸು ಕ್ರಿಸ್ತನ ಕೃಪೆ, ನಿತ್ಯವೂ ಸತ್ಯದಲ್ಲಿ ನಡೆಸುವಂತ ಪರಿಶುದ್ಧ ಆತ್ಮನ ಅನುನ್ಯತೆ ಸಹವಾಸ, ಕೂಡಿ ಬಂದ ದೇವಜನರಾದ ನಮ್ಮ ಸಂಘ ಇವತ್ತು ನಾಳೆ ನಿರಂತರವಾಗಿರಲಿ. ಆಮೆನ್.